मेदिनि विश्वविनोदिनि नन्दिनुते गिरिवरविन्ध्यशिरोधिनिवासिनि विष्णुविलासिनि जिष्णुनुते भगवति हेशितिकण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते श्रीसाम्बाय नमः। अर्घ्यं समर्पयामि वेदानां वेदाय देवानां देवतात्मने आतमं कल्पयामि च दद्धानां शुद्धिहेतवे श्रीसाम्बाय नमः। आतमनीयं समर्पयामि त्र्यम्बकं यजामहे सुगन्धिं पुष्टिवर्धनं उर्वारुकमिव वन्दनां मृत्योर्मुक्षीयमामृतात् भस्मवासर्वां तस्तिमरापः सभाभ्यन्तरं ज्योतिर्दीपोऽयं प्रतिगृह्यताम् दीपं दर्शयामि धूपदीपं सर्वान् चम्पजनस्तरवाश्च जातो धान्यः असव्यस्ताम्रो अर्णवतवभ्रस्य मङ्गलः ये चेतास्राक्षाय मेडुते अथो ये अस्य तत्त्वानो परभ्वज नमस्ते अस्त्वायुधाय नमोदते नमो भावभ्यां तव तन्वने परिजयतन्वनो हेतिरस्वान्नोक्तविश्वतः अतो यजतिस्तवारे अस्मन्यते युतं भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्ने रुद्राय नीलकण्ठाय मृत्युञ्जयपथीनां पतये नमो नमः बभ्रजाय विव्याधिनेनानां पतये नमो नमो हैकेशाय पवीतिने पुष्टानां पतये नमो नमः। गुरु विष्णु गुरुदेव महेश्वर गुरु साक्षात् परब्रह्म तस्मै श्री गुरुवे नमः। ಶಿರಹಟ್ಟಿ ಫಕೀರೇಶ್ವರ ನಗರದ ಶ್ರೀ ಬನ್ನಿ ಮಹಾಕಾಳಿ ದೇವಿಯ ತೃತೀಯ ವರ್ಷದ ಪುರಾಣ ಕಾರ್ಯಕ್ರಮವು 3ನೇ ವರ್ಷ ಅತಿ ವಿಜೃಂಭಣೆಯಿಂದ ಸಾಗ್ತಾ ಇತ್ತು. ಈ ಪುರಾಣ ಕಾರ್ಯಕ್ರಮದ ಮೊದಲನೇ ದಿನ ಆದಂತ ಇವತ್ತು ಈ ಪುರಾಣ ಕಾರ್ಯಕ್ರಮದ ಶಾಸ್ತ್ರಿಗಳಾದಂತ ಶ್ರೀ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಶಿವಗಳ ಶಿಷ್ಯರಿಂದರಾದ ವೇದ ಬ್ರಹ್ಮ ಶ್ರೀ ಆರ್ ಶರಣಬಸವ ಶಾಸ್ತ್ರಿಗಳು ಇಲ್ಕಲ್ ಕೀರ್ತನ ಭಾರತಿ ವಿದ್ಯಾಪೀಠ ಗದಗ್ ಇವರಿಗೆ ಶಿರಹಟ್ಟಿಯ ಫಕೀರೇಶ್ವರ ನಗರದ ಶ್ರೀ ಬನ್ನಿ ಮಹಾಕಾಳಿ ದೇವಿಯ ಎಲ್ಲ ಸದ್ಭಕ್ತರ ವತಿಯಿಂದ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಹಾಗೂ ಅದೇ ರೀತಿಯಾಗಿ ಸಂಗೀತ ಶ್ರೀ ಕುಮಾರ್ ಶೇಖರ್ ಗಲಗಲಿ ಸಾಕಿನ್ ಬೆಂಗಳೂರು ಇವ್ರಿಗೂ ಕೂಡ ಶ್ರೀ ಶಿರಹಟ್ಟಿ ಫಕೀರೇಶ್ವರ ನಗರದ ಬನ್ನಿ ಮಹಾಕಾಳಿ ದೇವಿಯ ಎಲ್ಲ ಸದ್ಭಕ್ತರ ವತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಅದೇ ರೀತಿಯಾಗಿ ರಾಷ್ಟ್ರ ವಿಖ್ಯಾತಿಯಾದಂತ ತಬಲಾ ವಾದಕರು ಶ್ರೀ ವೀರೇಶ್ ಬಿ ಹಿರೇಮಠ್ ಇವ್ರಿಗೂ ಕೂಡ ಶ್ರೀ ಬನ್ನಿ ಮಹಾಕಾಳಿ ದೇವಿಯ ಎಲ್ಲ ಸದ್ಭಕ್ತ ಮಂಡಳ ವತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತಾ ಈಗ ಪ್ರಾರ್ಥನಾ ಗೀತೆ ಈ ಪ್ರಾರ್ಥನಾ ಗೀತೆಯನ್ನ ಶ್ರೀ ವೀರೇಶ್ ಬಿ ಹಿರೇಮಠ್ ಕುಮಾರ್ ಶೇಖರ್ ಗಲಗಲಿ ಇವರಿಂದ ಪ್ರಾರ್ಥನಾ ಗೀತೆ. वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा सर्वदा सर्वकार्येषु सर्वदा सर्वदा
शिवे सर्वार्थ साधके शरणे त्र्यंबके देवी गौरी नारायणी नमो नमो नमोस्तुते गौरी देवी नारायणी नमो नमोस्तुते नमोस्तुते संगीत सागरं चैव साहित्य भूषणं दतः लिंगपूज्य सदानन्दं वन्दे पंचाक्षर पुट्टराज प्रभो वरो साम्बदेव पार्वदेव ईश्वरहर तायंद्र शेखर अंग्रेवा आदिशक्ति माता की चामुंडी माता की ग्राम देवते माता की दुर्गा देवते माता की जयेंद्र महाराज की सांब भैरव पार्वदेव ईश्वर हर महादेव ಈ ಒಂದು ಪುರಾಣ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಪತ್ರಕರ್ತರಾದಂಥ ಶ್ರೀ ಜಿ.ಬಿ. ಹೆಸರು ಸರ್ ಅವರಿಗೆ ಹಾಗೂ ಎಂ.ಎಸ್. ಗೋಧಿ ಸರ್ ಅವರಿಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ಹಾಗೂ ತಾಯಂದರಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಈಗ ಈ ಒಂದು ಪುರಾಣ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ಈ ಉದ್ಘಾಟನೆಯನ್ನು ಶ್ರೀ ಬನ್ನಿ ಮಹಾಕಾಳಿ ದೇವಿಯ ಎಲ್ಲ ಹಿರಿಯ ಸದ್ಭಕ್ತರು ಆಗಮಿಸಿ ಈ ಒಂದು ದೀಪ ಬೆಳಗಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕೆಂದವರಲ್ಲಿ ವಿನಂತಿಸಿಕೊಳ್ತೇನೆ. ಇದೇ ರೀತಿಯಾಗಿ ಇದು 3ನೇ ವರ್ಷ ಅಭೂತಪೂರ್ವದಂತಹ ಕಾರ್ಯಕ್ರಮ, ಬಹಳ ಯಶಸ್ಸಿನದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಇಷ್ಟು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಆಗ್ಬೇಕಾದ್ರೆ ಈಗ ವೇದಿಕೆ ಮೇಲೆ ಏನು ಆಗಮಿಸಿದ್ದಾರೆ ಎಲ್ಲ ಹಿರಿಯರು ಇದಕ್ಕೆ ಸಾಕ್ಷಿ ಹಾಗೂ ಸಂಗೀತ ವಾದಕರು ಎಲ್ಲರೂ ಜೋರಾದ ಒಂದು ಚಪ್ಪಾಳೆ ತಟ್ಟುವ ಮುಖಾಂತರ ಈ ಒಂದು ತಾಯಿಯ ಪುರಾಣ ಕಾರ್ಯಕ್ರಮವನ್ನ ಉದ್ಘಾಟನಾ ನೆರವೇರಿಸಿಕೊಳ್ಬೇಕು. ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ದಯವಿಟ್ಟು ತಾಯಂದರಿಗೆ ಅವಕಾಶ ಮಾಡಿಕೊಡ್ಬೇಕು. ಅವರ ಸಹಿತ ದೀಪ ಬೆಳಗಿಸುವ ಮುಖಾಂತರ ಈ ಒಂದು ಪುರಾಣ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕೆಂಬುದರಲ್ಲಿ ವಿನಂತಿಸಿಕೊಳ್ತೇವೆ. ತಾಯಂದಿರು ಕೂಡ ಈ ಒಂದು ದೀಪ ಬೆಳೆಯುವ ಕಾರ್ಯಕ್ರಮ ಶಾಂತಮ್ಮ ಅಮಗಿಯವರು ವೇದಿಕೆ ಮೇಲೆ ಆಗಮಿಸಬೇಕೆಂಬುದರಲ್ಲಿ ವಿನಂತಿಸಿಕೊಳ್ತೇವೆ. ದಯವಿಟ್ಟು ಅವರಿಗೆ ಇಲ್ಲಿರ್ತಕ್ಕಂಥ ದೇವಿ ತೃತೀಯ ವರ್ಷದ ಪುರಾಣ ಮಹೋತ್ಸವ ಪ್ರಾರಂಭ. ಈ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದ ಒಂದು ಪುರಾಣ ಪ್ರವಚಕರಾದ ಆರ್ ಶರಣಬಸವ ಶಾಸ್ತ್ರಿಗಳವರೇ ಹಾಗೂ ಸಂಗೀತವನ್ನು ನುಡಿಸ್ತಕ್ಕಂಥ ಶೇಖರ್ ಅವರೇ ಹಾಗೂ ಜೊತೆಗೆ ತಬಲಾವನ್ನು ನುಡಿಸ್ತಕ್ಕಂಥ ತಬಲಾಜಿ ಗುರುಜಿಯವರೇ ಹಾಗೂ ಯಾವತ್ತು ನನ್ನ ಅಚ್ಚುಮೆಚ್ಚಿನ ಗುರುಗಳೇ, ಮಾತೆಯರೇ, ಯುವ ಮಿತ್ರರೇ, ಮುದ್ದು ವಿದ್ಯಾರ್ಥಿಗಳೇ, ಅವರಿವರು ಎನ್ನದೆ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣು ಬಂಧುಗಳಿಗೆ ನನ್ನ ಶರಣು ಶರಣಾರ್ಥಿ ಹಾಗೂ ಪತ್ರಿಕಾ ವರದಿಗಾರಿಗೂ ಕೂಡ ನನ್ನ ಶರಣು ಶರಣಾರ್ಥಿಯನ್ನು ತಿಳಿಸುತ್ತಾ ಈ ಅಂದ್ರ ಪ್ರಾಸ್ತಾವಿಕ ನುಡಿಯಲ್ಲಿ ಏನ್ ಹೇಳ್ಬೇಕು ಅನ್ನುವಂಥದ್ರ ಬಗ್ಗೆ ಅಂದ್ರೇನು, ನಡೆದು ಬಂದ ದಾರಿ ಬಗ್ಗೆನೇ ಹೇಳೋದು. ಈಗಾಗಲೇ ಕೆಲವೊಂದಿಷ್ಟು ಮಂದಿ ಕೇಳಿರ್ತಕ್ಕಂಥದ್ದು
ಅಂದ್ರೆ ಪ್ರಥಮದಲ್ಲಿ ನಾವು ಈ ಸಂದರ್ಭದಲ್ಲಿ ಬಳ್ಳಾರಿ ಸರ್ ಅನ್ನ ನೆನೆದೇ ಹೋದ್ರ ತಪ್ಪಾದಿತ್ತು. ಬಳ್ಳಾರಿ ಸರ್ ಈ ಒಂದು ಬನ್ನಿ ಗಿಡಕ್ಕ ಒಳ್ಳೆ ಒಂದು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ಏನ್ ಮಾಡ್ತಾ ಇದ್ರು ಆಗಿದ್ರ ಆ ಒಂದು ಕಟ್ಟಿಗೆ ಸಾರಿಸುವಂತ ಕೆಲಸ, ಪೂಜೆ ಮಾಡ್ತಕ್ಕಂತ ಕೆಲಸ ಮತ್ತು ಪ್ರತಿನಿತ್ಯ ಅದರದ ಕಸ ಒಂದು ಗೂಡಿಸುವಂತ ಕೆಲಸ. ಮಹಾಕಾಯಿ ಶಾಂಭವಿ ಬನ್ನಿ ಮಹಾಕಾಳಿಯ ಆಸ್ಥಾನದಲ್ಲಿ ನಡೆಯುವಂತಹ ಈ ಸ್ಥಾನಕ್ಕ ಇವತ್ತಿನ ಅವತಾರಕ್ಕೆ ನಾವು ನೀವು ಕರೆಯೋಣ. ಅದಕ್ಕ ನಿಮ್ಮ ಇಚ್ಛಾ ಏನೈತೆ ನಿಮ್ಮ ಮನುಷ್ಯನೊಳಗ ಎಲ್ಲಾರ ಕೈ ಮುಕ್ಕೊಂಡು ಕೂತು ನಾ ಮಂತ್ರ ಅನಿಸ್ತೀನಿ. ಅದು ಆ ಎಮ್ಮ ಬರೋದಕ್ಕೆ ಇವತ್ತು ಬರುವಂತಹ ಶೈಲಪುತ್ರಿಗೆ ಯಾರು ಮಾತಾಡ್ತಕ್ಕದ್ದಲ್ಲ, ಶೈಲಪುತ್ರಿ ಎಂಬ ಆ ನವರ ದುರ್ಗೆಯ ನವಗ್ರಹಗಳು ಕಾಡ್ತಾವೆ ಅಂತ ನೀವೆಲ್ಲಾರು ಅಂತೀರಲ್ಲ, ಕಾಡುವ ಗ್ರಹಗಳು ಒಂದೊಂದು ದೇವಿಯ ಮಂತ್ರದಿಂದ ಒಂದೊಂದು ದೂರ ಆಗ್ತಾವೆ. ಇವತ್ತಿಷ್ಟು ಮಂದಿ ಕೊಡಿರಲ್ಲ, ಇಲ್ಲಿ ಬಂದಂತವ್ರು ಭಾಗ್ಯವಂತರು ನೀವು. ಅದಕ್ಕೆ ಗುರು ಪುಟ್ಟರಾಜ ಶಿವಯೋಗಿಗಳ ಮಕ್ಕಳಾಗಿರುವ ನಾವು ನಿಮ್ಮ ಮಕ್ಕಳಾಗಿ ಇವತ್ತು ನಿಮ್ಮ ಊರಿಗೆ ಬಂದಿದ್ದೇವೆ. ನಿಮ್ಮ ಅಮೃತ ಸಮಾನವಾದ ಒಂದು ತುತ್ತು ನಮಗೆ ನೀಡಿಸಲುವಂತಹ ನಿಮಗೆ ಅಜ್ಜವರ ಪಂಚಾಕ್ಷರಿ ಅಜ್ಜವರ ಆಶೀರ್ವಾದ, ಜಗಜ್ಜನನಿ ಆದಿಶಕ್ತಿ ರಾಜರಾಜೇಶ್ವರಿಯ ಆಶೀರ್ವಾದ ಇರಲಿ ಅಂತ ತಿಳಿದುಕೊಂಡು ನಾವು ಈ ಮಹಾಸಂಕಲ್ಪದೊಂದಿಗೆ ತಾಯಿಯನ್ನು ಕರೀತಾ ಇದ್ದೇವೆ. ನಾ ಬಹಳ ಸರಳವಾಗಿ ಹೇಳ್ತೇನೆ, ನಾ ಅಂದ ಹಾಗೆ ಅಂದ್ರೆ ನಡಬರ್ಕ್ ಯಾರು ತಿರುಗಬಾರ್ದು. ಅಜ್ಜವ್ರ ಮೇಲಕ್ಕೆ ಬರ್ರಿ, ಈ ಕಡೆ ಬರ್ರಿ, ನಿಧಾನ. ಸಭೆಯು ಸಂಪೂರ್ಣವಾಗಿ ಮೌನವಾಗಿರಲಿ. ನಾ ಅಂದ ಮಂತ್ರವನ್ನು ನೀವು ಅನ್ರಿ, ಯಾರು ಎದ್ ನಿಲ್ಬೇಡ್ರಿ. ಯಾರ್ಯಾರು ಕೂತ್ಕೊಳ್ಳೋಕೆ ಎಲ್ಲೆಲ್ಲಿ ಯೋಗ್ಯ ಅದ ಅಲ್ಲಿ ಕೂತ್ಕೊಂಡ್ಬಿಡ್ರಿ. ದಯವಿಟ್ಟು ಪ್ರಾರಂಭ ಮಾಡೋಣ. ಜಗನ್ಮಾತೆಯು ನವರಾತ್ರಿಯ ಈ ಆರಂಭದ ದಿನ ಜಾಗೃತವಾಗಿರ್ತಾಳೆ. 10 ದಿನಗಳವರೆಗೆ ನಮ್ಮ ಜೊತೆ ಇದ್ದು ತಾಯಿ ಬೇಡಿದ ಇಷ್ಟಾರ್ಥವನ್ನು ಈಡೇರಿಸುವ ಸಮಯ. ಎಲ್ಲ ಮಕ್ಕಳು ಕೂಡ ವಿದ್ಯಾವಂತರಾಗಲು ನೀವೆಲ್ಲ ದೇವಿಯನ್ನು ಬೇಡ್ಕೊಳ್ಬೇಕು. ಕೈ ಮುಗಿಡ್ರಿ, ಎಲ್ಲಾರು ಮುಗಿಯಿರಿ ಕೈ. ಭಕ್ತಿಯಿಂದ ನಾ ಈಗ ಅಂತೀನಿ, ಈ ದಂಪತಿಗಳು ನಿಮ್ಮೆಲ್ಲ ಊರ ಪರವಾಗಿ, ಇಡೀ ದೈವದ ಪರವಾಗಿ, ಗುರು ಬಗ್ಗೇರೇಶ್ವರನ ಸಾಕ್ಷಿಯಾಗಿ, ಪುಟ್ಟರಾಜ ಶಿವಯೋಗಿಗಳ ಒಂದು ಸಾಕ್ಷಿಯಾಗಿ ಜಗದಂಬಾ ಮಾತೆ ನಿಮ್ಮ ಕಷ್ಟಗಳು ದೂರ ಮಾಡ್ಲಿ. ಈ ಸಂಸಾರ ಸಾಗರದಲ್ಲಿರೋರಿಗೆ ಕಷ್ಟಗಳು ಸಹಜ, ಅದು ದೂರ ಆಗ್ಲಿ ಅಂತ ತಾಯಿಯನ್ನ ಅಮ್ಮ ಇವತ್ತಿನಿಂದ ಈ ಶೈಲಪುತ್ರಿ ನಾಳೆ ಪುರಾಣ ಪ್ರಾರಂಭವಾಗುವವರೆಗೂ ಇರ್ತಾಳೆ ಅಮ್ಮ. ಮತ್ತೆ ನಾಳೆ ಅವತಾರ ಬ್ರಹ್ಮಚಾರಿಣಿ. ಬ್ರಹ್ಮಚಾರಿಣಿಗಾಗಿ ವಿದ್ಯಾವಂತರಾಗಲು ಬಯಸುವ ವಿದ್ಯಾರ್ಥಿಗಳು ನಾಳೆ ಬಿಳಿ ಹಾಳೆಯ ಒಂದು ಪೆನ್ ತೊಂಬರಿ, ನಾಳೆ ಬರುವಾಗ ಆ ಮಂತ್ರ ಹೇಳೋಣ. ಈಗ ಪ್ರಾರಂಭ. ಎಲ್ಲರೂ ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಂದ್ರೆ ದೇವಿ ಶೈಲಪುತ್ರಿ ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಕೃತ ಶೇಖರಾಂ ಚಂದ್ರಾರ್ಧಕೃತ ಶೇಖರಾಂ ಋಷಾರೂಢಾಂ ಶೂಲಕೃತ
शूलधरां शैलपुत्रीं यशस्विनीं ॐ ह्रीं क्लीं चामुण्डायै विच्छै ಮಹಾತಾಯಿ ಆ ಕಾಯಿಯೊಳಗೆ ಆಗಮಿಸಿದ್ದಾಳೆ. ನೀವೇನು ಈ ಕಣ್ತುಂಬ ನೋಡಿಕೊಂಡು ಶಿವಪಾರ್ವತಿ ಅಂತಿರುವ ದಂಪತಿಗಳ ಹಸ್ತದಿಂದ ಆ ಯಮ್ಮನನ್ನು ಕರೆದುಕೊಂಡು ಆ ನಮ್ಮ ಈ ತಾಯಿಯ ಮುಂದೆ ಆ ಒಂದು ಫಲವನ್ನ ಇಡ್ತಾರೆ. ಎಲ್ಲರೂ ಇವರಿಬ್ಬರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ನೀವಿಬ್ಬರು ಗಂಡ ಹೆಂಡತಿ ಹೋಗಿ ಅಮ್ಮನಿಗೆ ಬೇಡ್ಕೊಳ್ರಿ, ಆ ಕಾಯಿಯನ್ನು ಸನ್ನಿಧಿಗೆ ಅಲ್ಲಿ ಒಪ್ಪಿಸಿ ಈಗ ನಾವು ಪುರಾಣ ನಿಮ್ಮೆಲ್ಲರ ಅಪ್ಪಣೆ ಮೇರೆಗೆ ಆರಂಭ ಮಾಡುತ್ತೇವೆ. जय नमः पार्वती शिव हर हर महादेव। जगद्गुरु फकीरेश्वर महाराज की, राजराजेश्वरी माता की, श्री गुरु सिद्धलिंगेश्वर महाराज की, गुरु कुमारेश्वर महाराज की, श्री गुरु पंचाक्षरेश्वर महाराज की, गुरु पुट्टराजेश्वर महाराज की, श्री चिदानंद अवधूत स्वामी महाराज की, अन्नादुर महाराज की। सर्वरागेश्वरी सर्वार्थ साधक शरणे त्र्यंबके गौरी नमस्ते श्री पीठ सुपूजिते यशस्वी
ಓಂ ಶ್ರೀ ಪರಮಗುರುಭ್ಯೋ ನಮಃ. ಆರಂಭದಲ್ಲಿ ಆರಾಧ್ಯ ದೀಕ್ಷಾ ಗುರುಗಳ ದಿವ್ಯವಾದ ಪಾದ ಕಮಲಗಳಿಗೆ ಭಕ್ತಿ ಪ್ರಣಾಮಗಳನ್ನ ಅರ್ಪಣೆಯನ್ನ ಮಾಡುತ್ತಾ, ಯಾರು ಮಾತಾಡ್ತೀರಿ ಊಟ ಪ್ರಾರಂಭವಾದ ಮೇಲೆ ಬರ್ಬೇಕು, ನೀವು ಎದ್ದು ಹೋಗಿ. ಹೇಗೆ ಮಾಡ್ತೀರಿ? ಸುಮ್ಮನೆ ಕೊಡ್ತೀರಿಲ್ಲ, ಚಂದ ಕೊಡು. ಎಡೆಯೂರಿನ ಒಡೆಯ ಗುರುತೋಂಟದ ಸಿದ್ಧಲಿಂಗ ಮಹಾಶಿವಯೋಗೀಶ್ವರರ ಪರಮ ಪದಗಳಿಗೆ ಭಕ್ತಿಯ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ಗಾನಗಂಧರ್ವರಿಗೆ ನೆಲೆಯ ಕಟ್ಟಿಕೊಟ್ಟ ಮಹಾತ್ಮ ಗುರು ಸಾರ್ವಭೌಮ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಹಾನಗಲ್ಲ ಗುರುಕುಮಾರ ಅಪ್ಪಗಳ ಸಿರಿಚರಣಗಳಿಗೆ ಭಕ್ತಿಯಿಂದ ನಮಸ್ಕಾರಗಳನ್ನು ಅರ್ಪಿಸಿ, ಗಾನ ಯೋಗೀವರೇಣ್ಯ ಗಾನ ಜಗದ್ಗುರು ಪಂಚಾಕ್ಷರ ಶಿವಯೋಗೀಶ್ವರರ ಪಾದಗಳಿಗೆ, ಪುಣ್ಯ ಪಾದಗಳಿಗೆ ತಲೆಯೇ ಕುಸುಮವಾಗಿ ಅರ್ಪಿಸಿ, ಸಕಲ ಗಂಡಾಂತರಗಳನ್ನು ದೂರ ಮಾಡು ಅಂತ ಬೇಡಿ, ಮೇಘರಾಜ ಇವತ್ತು ಹಾಗೆ ಸಭೆ ನಡೆಯೋದಕ್ಕೆ ಮಳೆ, ಮೇಘರಾಜ ತಾನು ವಿರಾಮವ ತೆಗೆದುಕೊಂಡು ಹೇಗೆ ನಿಂತಿದ್ದಾನೋ, ನಮ್ಮ ಸಭೆಯು ನಡೆಯುವಾಗ ನೀವು ಬಂದವರೆಲ್ಲ ಮಹಾಪ್ರಸಾದ ಮಾಡಿ ಹೋಗುವವರೆಗೂ ಶಾಂತಿಯಿಂದ ಇರಲಿ ಪ್ರತಿದಿನವೂ ಅಂತ ಆತನ ಪಾದಗಳಿಗೆ ಭಕ್ತಿಯಿಂದ ವಂದಿಸಿ, ಹಾಗೆಯೇ ಈ ನೆಲವ ಜಲವ ಪಾವನವ ಮಾಡಿದ ಪರಮ ಆಚಾರ್ಯ ಖ್ವಾಜಾ ಅಮೀನುದ್ದೀನ್ ಎಂಬ ಸೂಫಿ ಸಂತರ ಇವ್ರು ಮಾತಾಡೋರು ಅಂತ ಕಾಣಿಸುತ್ತೆ. ಇಲ್ಲಿ ಕೂತವ್ರು, ಕುರ್ಚಿ ಮೇಲೆ ಕೂತವ್ರು. ಅವ್ರು ಮಾತಾಡೋದೇನೇ ಇಲ್ಲ. ಯಜ್ಜೂರಿಗೆ ಬಹಳ ಕಡೆ ನಾವು ನೋಡಿ ಶೂಟಿಂಗ್ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ನೋಡಿದವರು ಶಾಂತಿಯಿಂದ ಕೂತ್ಕೊಳ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ. ನೋಡಿ, ಖ್ವಾಜಾ ಅಮೀನುದ್ದೀನ್ ಆದಿಲ್ಶಾಹಿ ಆಸ್ಥಾನದಲ್ಲಿ ಖ್ವಾಜಾ ಬಂದೇ ನವಾಜರ ಸೂಫಿ ಸಂತರ ಸಾಲಿನಲ್ಲಿ ಬಂದಿರತಕ್ಕಂಥ ಅವರ ಆಶೀರ್ವಾದದಿಂದ ಅವತಾರವೆತ್ತಿದ ಫಕೀರೇಶ್ವರ ಮಹಾಸ್ವಾಮಿಯ ಪಾದಗಳಿಗೆ ವಂದಿಸಿ, ಗಾನಗಂಧರ್ವ ಪಂಚಾಕ್ಷರಜ್ಜವರಿಗೆ ಪಟ್ಟದ ಶಿಷ್ಯರಾಗಿ ನಮಗೆ ಪುಟ್ಟರಾಜರಾಗಿ ಒಪ್ಪಿಕೊಂಡು ಹೃದಯ ಪೀಠವನ್ನ ಪುಟ್ಟಪಾದವನ್ನಿಟ್ಟು ಒತ್ತಿರುವ ಗುರುವರ್ಯರ ಪಾದಗಳಿಗೆ ಭಕ್ತಿಯಿಂದ ವಂದಿಸ್ತಾ ಇದ್ದೇವೆ. ಇವತ್ತು ಪ್ರಾರಂಭದ ದಿನ. ಮಹಾಕಾಳಿ ಅಂತ ಆ ತಾಯಿಗೆ ಹೆಸರು. ಸಕಲ ಕಷ್ಟಗಳನ್ನ ದೂರ ಮಾಡುವ ಶಕ್ತಿ ಯಾರಿಗಿದೆ ಅಂತಂದ್ರೆ ಕಾಲಭೈರವನ. ಹೇಗಿರ್ತಾನೆ ಕಾಲಭೈರವ ಅಂತಂದ್ರೆ, ಸೊರಟೂರಿನಲ್ಲಿ ನೀವು ನೋಡಬಹುದು. ಸೊರಟೂರಿನಲ್ಲಿ ಆ ಸ್ವಾಮಿಯ ಮೂರ್ತಿ ಇದೆ, 11 ಫೂಟು ಎತ್ತರ ಇದೆ. ಕಾಶಿಗೆ ಹೋಗುವಂತ ಒಬ್ಬ ಬ್ರಾಹ್ಮಣ ಮುದುಕಿ ಕಾಶಿಯಲ್ಲಿ ನಿನ್ನ ವಾಸಸ್ಥಾನ, ಉಜ್ಜಯಿನಿ ನಿನ್ನ ಸಿಂಹಾಸನ. ಉಜ್ಜಯಿನಿಯಲ್ಲಿ ಜ್ಯೋತಿರ್ಲಿಂಗವಾಗಿ ಕಾಲಭೈರವ, ಕಾಶಿಯಲ್ಲಿ ಅವನು ನಿಂತಿದ್ದಾನೆ ಸದಾ ದಂಡನಾಯಕನಾಗಿ. ಪಾಪಿಗಳಿಗೆ, ಕೋಪಿಗಳಿಗೆ, ತಾಪಿಗಳಿಗೆ ನಾಶ ಮಾಡುವ ಶಕ್ತಿ ನನ್ನಲ್ಲಿ ಇಲ್ಲ, ಬೇಡ. ಕಾಶಿಯಲ್ಲಿ ನಾನು ಮುಕ್ತ ಕ್ಷೇಶವನಾಗಿ, ಮುಕ್ತಿಗೆ ಶಿವನಾಗಿ ನಿಂತಿದ್ದೇನೆ. ಕಾಶಿಯಲ್ಲಿ ನಾನು ಸಂಹಾರ ಯಾರಿಗೂ ಮಾಡೋದಿಲ್ಲ, ಉಳಿದ ಎಲ್ಲ ಕಡೆಯಲ್ಲಿಯೂ ಮಾಡಬಲ್ಲೆ. ಶಿವ ಅಂದ, ಲಯಕರ್ತ. ಅದಕ್ಕೆ ಕಾಶಿಯ ಕ್ಷೇತ್ರದಲ್ಲಿ ಲಯ ಬೇಡ, ನನ್ನ ಬದಲು ನೀನು ಮಾಡುವಂತ ಕಾಲಭೈರವ ಅವತಾರಕ್ಕೆ ಕೊಟ್ಟಿದ್ದಾನೆ. ಆ ಕಾಲಭೈರವನ ಮನೆ ದೇವರಾಗಿ ಪಡೆದ ಸೊರಟೂರಿನ ಮುದುಕಿ ಬ್ರಾಹ್ಮಣತೆ ಕಾಶಿಗೆ ಹೋಗಿ ನಡ್ಕೊಂತ ಹೋಗೋದಕ್ಕೆ 3 ತಿಂಗಳ, ತೇರಿಗೆ ಬರೋದಕ್ಕೆ 3 ತಿಂಗಳ,
ವಯಸ್ಸಾಗಿದೆ, ನನಗಾಗೋದಿಲ್ಲ, ನೀನೇ ಬಾ, ಬದುಕಿದ್ರೆ ನಿನ್ನ ಪಾದಕ್ಕೆ ಹೊಂದಿಸ್ತೇನೆ ಅಂದಾಗ ಸೊರಟೂರಿನ ಆ ಸ್ಥಾನಕ್ಕೆ ಬಂದ ಭೈರವನ ಆ ಮೂರ್ತಿ ಮುಪ್ಪಾದ ಮುದುಕಿಗಾಗಿ ಅಲ್ಲಿ ಹುಟ್ಟಿಕೊಂಡ ಮೂರ್ತಿಯಾಗಿದೆ ಸೊರಟೂರಿನಲ್ಲಿ. ಯಾರಿಗೆ ಅಪಮೃತ್ಯು ದೋಷವಿದೆಯೋ ಆ ಮೂರ್ತಿಗೆ ಕೈಲಾದಷ್ಟು ಕಡಲೆ ಬೇಳೆ ಬೆಲ್ಲ ಹಳದಿ ಅರಬಿಯಲ್ಲಿ ಕಟ್ಟಿಕೊಂಡು ಹೋಗಿ ಇಟ್ರೆ ಸಾಯೋರು ಬದುಕ್ಯಾರ. ಮಾಗಳದೊಳಗ ಶಶಿ ದುಂಡಿ ಅನ್ನುವಂಥವ್ರ ತಾಯಿ ಶಾರದಮ್ಮ ಸಾಯುವಳು ಈಗಾಗಲೇ 9 ವರ್ಷ ಸೆದಿಗೆ ಬಿಗಿದಿದ್ರ ಆ ಎಮ್ಮಗೆ, ಬದುಕಿದ್ದಾಳೆ. ಅಂತವನ ಸತಿ ಕಾಲಭೈರವನ ಹೆಂಡತಿ ಮಹಾಕಾಳಿ, ಬನ್ನಿ ಮಹಾಕಾಳಿ ಅಮ್ಮ ನಮ್ಮ ಈ ಸಿರಹಟ್ಟಿಯ ಮ್ಯಾಗೇರಿಯ ಈ ಪುಣ್ಯ ಸ್ಥಳಕ್ಕೆ ಬಕೆರೇಶ್ವರ ನಗರಕ್ಕೆ ಆಗಮಿಸಿ ಬಂದು ಬಯಲಲ್ಲಿ ಕುಂತಾಳ ಯವ್ವ. ಗುಡಿ ಕಟ್ಟಬೇಕು ಅನ್ನುವ ನಿಮಗೆ ಆಸೆ ಇಲ್ಲರಿ. ಚಲೋ ಮನಿ ಕಟ್ಕೊಂಡಿರಿ, ಎಲ್ಲಾರು ಚಲೋ ಆರಾಮಾಗಿದ್ದೀರಿ. ಆ ಯಮ್ಮಗ್ ಬೈಲಿ ಕುಂದ್ರಿಸಿರಿ. ಬೇಡಿರವರವ ಕೊಡುವ ತಾಯಿಗೆ ನೀವು ಒಂದು ಸಂಕಲ್ಪ ಮಾಡಿಕೊಳ್ಳಿ, ನಾವು ಗುಡಿ ಕಟ್ತೇವೆ ಅಮ್ಮ ಬನ್ನಿ ಮಹಾಕಾಳಿ ಅಂತ. ನಾವು ಅಮ್ಮ ನೀನು ಗುಡಿ ಕಟ್ಟುವಂಗಾಗ್ಲಿ ಅಂತ ಬೇಡಿಕೊಂಡು ಆ ತಾಯಿ ಪಾದಕ್ಕೆ ಭಕ್ತಿಯನ್ನು ಹೊಂದಿಸ್ತೇವೆ. ಇವತ್ತು ಈ ತಾಯಿಯ ಮಹಾತಾಯಿಯ ಮೂಲ ಅವತಾರ ರಾಜರಾಜೇಶ್ವರಿ ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಪರಮಾತ್ಮನ ಅರ್ಧ ದೇಹವನ್ನೇ ಸಿಂಹಾಸನವಾಗಿ ಪಡೆದುಕೊಂಡ ಮಹಾತಾಯಿ. ಅಂತ ತಾಯಿಯ ದಿವ್ಯ ಪುರಾಣ ಇದನ್ನು ಬರೆದವರು ಯಾರು ಏನು ಅಂತ ಕೇಳೋದಕ್ಕಿಂತ ಪೂರ್ವದಲ್ಲಿ ಮೊದಲು ಇದಕ್ಕೊಂದು ಪೀಠಿಕೆ. ಎಷ್ಟು ಜನ ನಾವೆಲ್ಲರೂ ಕೂಡಿದ್ದೇವೆ, ಕೂಡಿದಂತಹ ನಮಗೆ ಯೋಗ್ಯತೆ ಬೇಕು. ಏನು ಯೋಗ್ಯತೆ? ಯಾಕ್ರಿ ನಾವೇನು ಅಯೋಗ್ಯ ಆಗಿವೇನಂತ ಅಂತಲ್ಲ. ಯೋಗ್ಯತೆ ಏನು ಬೇಕು ಅಂದ್ರೆ ಇಲ್ಲೆಲ್ಲ ಭಗವಂತನ ಸಾನ್ನಿಧ್ಯಕ್ಕೆ ನಾವು ಹೋಗ್ಬೇಕಾದ್ರೆ ನಮಗೊಂದು ಎಲಿಜಿಬಿಲಿಟಿ. ಈಗ ನೌಕರಿಗೆ ಹೋಗ್ಬೇಕಾದ್ರೆ ನಿಮ್ಗೇನು ಯೋಗ್ಯತೆ ಇದೆ ಅಂತ ಈಗ ಎಲಿಜಿಬಿಲಿಟಿ ಕೇಳ್ತಾರಲ್ಲ, ಹಾಗೆ ಯೋಗ್ಯತೆ ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋಗುವುದಕ್ಕೆ ನಮಗೆ ಏನು ಯೋಗ್ಯತೆ ಇದೆ, ಆ ಯೋಗ್ಯತೆಯನ್ನ ನಾವು ಹೇಗೆ ಸಾಧಿಸಿಕೊಳ್ಬೇಕು ಅನ್ನುವಂತಹದ್ದನ್ನ ಒಂದು ಸುಂದರವಾದ ದೃಷ್ಟಾಂತದೊಂದಿಗೆ ನಾವು ನೀವುಗಳೆಲ್ಲ ಈ ಪುರಾಣದ ಪ್ರವೇಶವನ್ನು ಮಾಡೋಣ. ಒಮ್ಮೆ ಶಿವನ ಕೈಲಾಸಕ್ಕೆ, ಭಗವಂತನ ಕೈಲಾಸಕ್ಕೆ ಒಂದು ಜೀವ ಬರ್ತದೆ. ಆ ಜೀವ ಯಾವುದು? ಆ ಜೀವ ಯಾವುದು ಅನ್ನೋದನ್ನ ಕಾಶಿಯಲ್ಲಿ ಪುರಾಣ ಈಗೆಲ್ಲಿ ನಡೆದತ್ತಲ್ಲ, 1ನೇ ದಿವಸಕ್ಕೆ ಇಷ್ಟು ಜನ ಕೂಡಿರಿ, ನಮಗಿಷ್ಟು ಪರಮ ಸಂತೋಷ ಆಗೈತಲ್ಲ, ಈ ಸೈಡ್ ವಾಲ್ ಬೀಚ್ ಬಿಡಪ್ಪ ಅಂತ ಹೇಳ್ಬೇಕಂತ ಮಾಡೀನಿ. ನಮ್ಮ ಆ ಹುಡುಗನ ಹೆಸರು ಅಫ್ರೀನಾ, ಇಲ್ಲಿ ಕುಂತದ ಎಷ್ಟು ಚಲೋ ಲೈಟ್ ಅಲಂಕಾರ ಮಾಡ್ಯಾನ, ಮಂಟಪ ಹಾಕ್ಯಾನ. ಅವನಿಗೊಂದು ಜೋರಾಗಿ ಚಪ್ಪಾಳೆ. ಒಳ್ಳೇದಾಗ್ಲಿ ಆ ಯಪ್ಪನಿಗೆ, ಇನ್ನೂ ಹೆಚ್ಚಿಂದ ಬರ್ಲಿ, ನಮ್ಮ ಜೊತೆ ಸಹಕಾರಿಯಾಗಿರ್ಲಿ, ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಈ ಕಡೆನೂ ಜನ ಕಾಣುವಂಗ ಮಾಡೋಣ ಅಂತ ನಾಳೆ. ಯಾಕಂದ್ರೆ ಪಾಪ ನಿಂತು ಆ ಕಡೆ ಹೋಗ್ತಾ ಇದ್ದಾರೆ. ತಾಯಂದೇರೆ, ಹಿಂಗ್ ಪುರಾಣ ಕಾಶಿಯೊಳಗ ನಡೆದಿತ್ತು. ಒಬ್ಬ ಕಳ್ಳ ಅಮಾವಾಸ್ಯೆಯ ದಿವಸ ನಡೆದಂತಹ ಪುರಾಣವನ್ನ ನಡೆದ ಆ ಸ್ಥಳದ ಮುಂದೆ ಇನ್ನೊಬ್ಬರ ಮನೆ ಕಳ್ಳತನಕ್ಕೆ ಒಬ್ಬ ಕಳ್ಳ ಹೋಗ್ತಾ ಇದ್ದಾನೆ. ಕತ್ತಲದಲ್ಲಿ ಕಳು ಮಾಡಬೇಕು, ಅಮಾವಾಸ್ಯೆಯ ಕತ್ತಲ ಅಂತ. ಹಾಗೆ ಹೋಗುವಾಗ ಪುರಾಣಿಕರು ಹೇಳುವ ಮಾತು ಏನಾದರೂ ಕೇಳಿದ್ರೆ ಆ ಮಾತು ಹೇಳಿದಂಗ ಅವರು ಹೇಳಿದಂಗ ನಡ್ಕೋಬೇಕಾಗ್ತದ. ಅದೇಲಿ ತಗಲು ಬೇಡ ಬೇಡ, ಅದಕ್ಕೆ ಕಿವ್ಯಾಗ ಬೋಲ್ಡ್ ಇಟ್ಕೊಂಡು ಮುಚ್ಕೊಂಡು ಹೋಗ್ಬೇಕಂತ ವಿಶ್ವೇಶ್ವರನ ಗುಡಿಯ ಸಾನ್ನಿಧ್ಯದಲ್ಲಿ ನೋಡಿ. ಪಾಪ ಹೆಚ್ಚಾಯಿತು ಅಂದ್ರೆ ಪುಣ್ಯವಂತರ ಮಾತು ಕೇಳೋದಕ್ಕೆ ಅದು ಬಿಡೋದಿಲ್ಲ ಮನುಷ್ಯನಿಗೆ. ಪಾಪ ಮನುಷ್ಯನಲ್ಲಿ ಅದು ಕರಗುವವರೆಗೂ
ಪೂರ್ಣ ಉರಿದು ಹೋಗುವವರೆಗೂ ಮನುಷ್ಯನಿಗೆ ಆ ಇಚ್ಛಾ ಪೂರ್ಣ ಆಗೋದಿಲ್ಲ. ಪುಣ್ಯವಂತರ ನುಡಿ ಕೇಳೋದಿಲ್ಲ. ಪುಣ್ಯವಂತರ ನುಡಿ ಹಾಗೆ ಅಂತ ಕೇಳಿದ್ರೆ, ಸಿರಿಯ ನಿತ್ತಡೆವಲ್ಲೆ, ಕರೆಯ ನಿತ್ತಡೆವಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತಡೆವಲ್ಲೆ. ನಾನು ನಿಮ್ಮ ಶರಣರ ಸುಳ್ನುಡಿಯ, ಸುಳ್ಳನ್ನಾಕ ಕನ್ನಡ ಅಕ್ಷರ, ಎಷ್ಟು ಮಂದಿ ಕನ್ನಡ ಮೀಡಿಯಂದವ್ರು ಅದೇ ರೀ. ಸು ಅಂತ ಬರೆಯೋದಕ್ಕೆ ಒಂದ ಕೊಂಡಿ, ಸು ಅಂತ ಬರೆಯೋದಕ್ಕ ಸಕ್ ಒಂದು ಕೊಂಡಿ, ಸುಳ್ಳು ಅಂತ ಬರಿಬೇಕಾದ್ರೆ ಸತ್ಯಕ್ಕೆ ಸೋತು ಮತ್ತಿನ್ನೊಂದು ಕೊಂಡಿ. ಸುಳ್ಳ ಗೆದ್ದಿರ್ತೈತಿ, ಎದ್ ನಿಂತಿರ್ತೈತಿ ಅದು ಕೊಂಡಿ. ಈ ಸುಳ್ಳಿನ ಮುಂದೆ ಸತ್ಯ ಬಗ್ಗಿರ್ತಾನೆ, ಸತ್ಯಕ್ಕೆ ಇನ್ನೊಂದು ಕೊಂಡಿ. ಆ ಅಕ್ಷರ ನೋಡಿ, ಸದ ಮುಂದೆ ಹೀಗೆ ಸುತ್ತಕೊಂಡಿರ್ತದೆ. ಆದರೆ ಗೆಲ್ಲುವುದು ಸತ್ಯವೇ. ಉಪನಿಷತ್ ವಾಕ್ಯವಿದೆ. ಭಾರತದ ಈ ಪುಣ್ಯ ಭೂಮಿಯ ಕರ್ನಾಟಕದ ನೆಲದ ನಮ್ಮ ವಿಧಾನಸೌಧದ ಮೇಲೆ ಸತ್ಯಮೇವ ಜಯತೆ ಅಂತ ಬರೆದಿದ್ದಾರೆ. ಸತ್ಯವೇ ಗೆಲ್ಲುವುದು ಅಂತ ಅರ್ಥ. ಎಷ್ಟೇ ಕಾಡಿದರು, ಎಷ್ಟೇ ಪೀಡೆಯಾದರೂ ಗೆಲ್ಲುವುದು ಸತ್ಯ. 3 ವರ್ಷದಲ್ಲಿ ನಮ್ಮ ಈ ಕಮಿಟಿಯವರು, ಈ ಬನ್ನಿ ಮಹಾಂಕಾಳಿಯ ಕಮಿಟಿ ಎಲ್ಲಾ ಹಿರಿಯರು, 87 ವರ್ಷದ ಜೀವ ನಮ್ಮ ಮೇಷ್ಟ್ರಲ್ಲಿ ಕೂತಿದ್ದಾರೆ ಅಲ್ಲ ಅಂತವ್ರು ಅವ್ರ ಜೊತೆಯಲ್ಲಿ ಇಟ್ಟು ಹುಡುಗರು ಮೊದಲು ಮಾಡಿ, ಸಣ್ಣವರಿಂದ ಹಿಡಿದು ದೊಡ್ಡವರೆಲ್ಲ ಕೂಡಿ, ದೊಡ್ಡವರೆಲ್ಲರೂ ಸಹಕಾರಿಯಾಗಿ, ಸಣ್ಣವರೆಲ್ಲ ಸಹಕಾರಿಯಾಗಿ ಇದೊಂದು ಬಡಾವಣೆಯಲ್ಲಿ ಭಕ್ತಿಯ ಸಮಾವೇಶ ಮಾಡಬೇಕು ಅಂತ ನೀವುಗಳೆಲ್ಲ ಕೂಡಿದೇವಲ್ಲ. ಕೂಡಿದ ಈ ಸಮಯದಲ್ಲಿ ಸುಳ್ಳುಡಿ, ಯಾವ ನುಡಿ? ಈ ಸುಳ್ಳು ಯಾವುದು ಸತ್ಯ ಯಾವುದು ಅಂತ ಗೊತ್ತಾಗೈತೆ ಅಂತ ತಿಳ್ಕೊಂಡಿನ. ಸುಳ್ಳುಡಿ ಅಂದ್ರ ಸತ್ಯದ ನುಡಿ. ಸತ್ಯದ ನುಡಿ ನೀವುಗಳೆಲ್ಲ ಕೇಳುವಂತಹದ್ದು ಅಂತ ಈ ಪುರಾಣ. ಅಸತ್ಯದ ನುಡಿ ಅಲ್ಲ, ಸತ್ಯದ ನುಡಿ. ಅದಕ್ಕಾಗಿ ಇದನ್ನ ಬರೆದಿದ್ದಾರೆ ಪುರಾಣ. ಇಂಥ ಪುರಾಣ ಕೇಳೋದಕ್ಕೆ ಕಾಶಿಯಲ್ಲಿ ನಿಮ್ಮ ಹಂಗ ಬಹಳ ಮಂದಿ ಕೂಡಿದ್ರು. 3 ವರ್ಷಕ್ಕೆ ಇಷ್ಟು ಮಂದಿ ಕೂಡಿಸ್ಯಾರಲ್ರಿ ನಮ್ಮ ಕಮಿಟಿಯವ್ರಿಗೆ. ಒಂದು ಜೋರಾಗಿ ಚಪ್ಪಾಳೆ ಹಾಕ್ರಿ. ಇಷ್ಟೊಂದು ವ್ಯವಸ್ಥೆ. ಮಳೆ ಬಂದರೆ ಹಾಗೆ ಬೈಲಿಗೆ ಪುರಾಣ. ಅಶೋಕಣ್ಣ ನಿಮ್ದು, ಅಶೋಕಣ್ಣ ಬೈಲಿಗೆ ಮಳೆ ಬಂದ್ರೆ ಹಾಗೆ, ಶಶಿಯವರ ಬೈಲಿಗೆ ಮಳೆ ಬಂದ್ರೆ ಹೆಂಗ ಪುರಾಣ ಹೇಳೋದು ಏನ್ರಿ? ತುಳೇಶ್ವರ ಬೈಲಿಗೆ ಮಳೆ ಹೆಂಗ ಬಂದ್ರ ಮಂದಿ ಕುಂದ್ರೋದ್ ಹೆಂಗ? ಇಲ್ಲಿ ನಿಮ್ಗೆ ಕುಂದ್ರಾಕ್ ಚಲೋ ಮಾಡಿವ್ರಿ ಅಲ್ರಿ. ಮಂದಿಗ್ರಿ, ಮಂದಿಗೂ ಮಾಡಿವ್ರಿ. ಎಷ್ಟು ವ್ಯವಸ್ಥೆ ಮಾಡ್ಯಾರ, ಎಷ್ಟು ಖರ್ಚಿನ ಕೆಲಸದ. ಇದಕ್ಕೆಲ್ಲ ನಿಮ್ ಸಹಾಯ ಹಸ್ತ ಬಹಳ ಬೇಕಾಗೈತಿ, ಬಹಳ ಬೇಕಾಗೈತಿ. ಇಂಥ ಪುರಾಣ ಕೇಳೋದಕ್ಕೆ ಕಾಶಿಯೊಳಗೆ ನಿಮ್ಮಂಗ್ ಕುಂತಿದ್ರು. ಕುಂತತ್ನ್ಯಾಗ ಕಳ್ಳ ಕಿವಿ ಮುಚ್ಕೊಂಡು ಹೊಂಟಿರ್ತೀನಿ. ಹೆಂಗ ಕೇಳಿದ್ರೆ ಅವ್ರಂಗ್ ನಡ್ಕೋಬೇಕಾಗುತ್ತೋ ಮರಯ. ಅವ್ರದ್ದು ಸುಳ್ಳು ನುಡಿ ಅಲ್ಲ, ಸುಳ್ಳು ನುಡಿ, ಸತ್ಯದ ನುಡಿ. ಅದಕ್ಕೆ ಕೇಳಬೇಕಾದ್ರಂಗ ಆಗ್ತತಿ. ಬ್ಯಾಡ, ಕಿವಿ ಮುಚ್ಕೊಂಡು ಹೋಗಮು ಅಂತ ಇವತ್ತು ಹೊತ್ತು ಮಾಡಿ ಶುರುವಾಗೈತೆ. ಸ್ವಲ್ಪ ಹೊತ್ತಾದ್ರೆ ನಡೀತೈತಲ್ರಿ? ನಡೀತೈತೆ ನಾವು ಅಷ್ಟು ಚಪ್ಪಳ ಆಗ್ರಿ ತಾಯಿ. ಸಂತೋಷ. ಯಾಕಂದ್ರ ನಮ್ಮ ಊರಾಗ ಒಬ್ಬ ಹೆಣ್ಮಗಳ ಮನಿ ಮಗ್ಲಿದ್ದಕ್ಕೆ 9 ತನ ಹೇಳ್ತಿದ್ದಿಲ್ಲ, 9ಕ್ಕೆ ರಂಗೋಲಿ ಹಾಕಕ್ಕೆ. ಇವತ್ ನೋಡ್ತೀನಿ 3ಕ್ಕೆ ಬಿದ್ದೈತೆ ಬೆಳಗಾವಿ ರಂಗೋಲಿ. ಯಾಕವ ಶವಕ್ಕ ಯಾಕೆ ಹಿಂಗ ರಂಗೋಲಿ 3ಕ್ಕ ಯಾವಾಗ ಹಾಕಿದಿ? ನಿನ್ನೆ ಹಾಕಿದ್ದೇನೆ. ಅಜ್ಜಾರ ಈಗ ನವರಾತ್ರಿ ಶುರು ಆತ್ರಿ. ದಿವ್ಸ ಗಂಡ ಚಾ ಮಾಡಿ ಕೊಡ್ತಿದ್ದ. ಇವತ್ತ ನವರಾತ್ರಿ ದಿವಸ 3ಕ್ಕ ರಂಗೋಲಿ ಹಾಕಿ ಬನ್ನಿ ಮಹಾಂಕಾಳಿಗೆ ಹೋಗಿ ನಮಸ್ಕಾರ ಮಾಡಿ, ಗಂಡ ದೇವರೇ ಎದ್ದೇಳಿ ಅಂತ ಪಾದಕ್ಕೆ ನಮಸ್ಕಾರ ಮಾಡಿ. ನೀವು ಮಾಡಿರೋ ಇಲ್ಲೋ? ನೀವು ಇಲ್ಲಿ ಆಟ ಮಾಡ್ರೆ ಕೆಲಸ ಆಗೋದಿಲ್ಲ. ಅದು ನಿಮ್ಮ ಪತಿದೇವರಿಗೂ ನಮಸ್ಕಾರ ಮಾಡಿದ್ರೆ ಅಷ್ಟ ಮಾರ್ಕ್ಸ್, ಮಾರ್ಕ್ ಬಿಡೋದು. ಅವಕ್ಕಲ್ಲಿ ಸುಮ್ಮನೆ ಕುಂದರಿಸಿ ಎಲ್ಲಿ ಬಂದು ನಮಸ್ಕಾರ ಮಾಡ್ರಿ ತಾಯಿ ಅನ್ನೋದಿಲ್ಲ. ನಾಳೆ ಮಾಡ್ರಿ. ಅದಕ್ಕಾಗಿ 10 ದಿವಸ ಬಂದೈತಿ ಈ ಸಲ ಪೂಜೆ. ಎಷ್ಟು ದಿವಸ ಬಂದೈತೆ?
ನೀವು ಮಾಡಿಲ್ಲ ಅಂತ ಗೊತ್ತಿದ್ದ ಇವತ್ತು ಮಾಡಿಲ್ಲ ನೀವು ಯಾರು ಮಾಡಿನಂತ ಒಬ್ರ ಹೇಳವಲ್ರ ನೋಡಂಗ ಹೇಳ ಒಬ್ರ ನಾವು ಮಾಡಿರಂತ ಚಪ್ಪಳ ಹಾಕಿ ನೋಡ ಹಾಕಿ ಮಾಡಿದ್ರ ಆಟ ಮಾಡೋದು ಅಭ್ಯಾಸ ಕಡಿಮೆ ಅವು ಹಂಗಾದಾವ್ರಿ ಅನ್ಬೇಡ್ರಿ ಮಾಡ್ರಿ ಆತ ತಾಯಂದಿರೆ ಸತ್ಯ ಎಂಬುವಂತ ತಾಯಿ ನುಡಿಯನ್ನು ಕೇಳುವುದಕ್ಕಾಗಿ ನಾವು ನೀವುಗಳೆಲ್ಲ ಪ್ರತಿದಿನವೂ ತಾಯಿಯ ನಮಸ್ಕಾರವನ್ನು ಮಾಡಬೇಕು. ಕೇಳಿ ಆ ಕಳ್ಳ ಕಿವಿ ಮುಚ್ಕೊಂಡು ಹೊಂಟಿದ್ನಲ್ಲ, ಈಗ ಕೇಳಿದ್ರೆ ಏನಾರ ಮಾಡ್ಬೇಕಾಗುತ್ತಂತಂದು ಹೇಳಿದ ಮಾತು ಕೇಳ್ಬೇಕಾಗುತ್ತಂತ ತಿಳ್ಕೊಂಡು ಕಿವಿ ಮುಚ್ಕೊಂಡ. ಇನ್ನ 4 ಇಂದ್ರಿಯಗಳು ಮುಚ್ತಾನೆ. ಕಿವಿ ಒಂದ ಜ್ಞಾನೇಂದ್ರಿಯ ಮುಚ್ಚಿದ, ಇನ್ನ 4 ಅದಾವಲ್ಲ, ಕಣ್ಣು, ಕಿವಿ, ಮೂಗು. ಎಷ್ಟು ಒಳ್ಳೆ ಉದ್ದಕ್ಕೆ ಡೆಚ್ಚರು ಮರಾಯ ಅಂತ ಮೂಗ ಆ ಕಡೆ ಹೊತ್ತು ಪುರಾಣ ಹೇಳೋಲ್ಲಿಗೆ. ಮತ್ತೇನಾತು ಅಂತಂದ್ರ ಕಣ್ಣ ನೋಡ್ಬೇಕನಿಷ್ಟು. ಕಣ್ಣು ಆ ಕಡೆ ಹೋದಾಗ ತೆಂಗಿನಕಾಯಿ ಹೊಡ್ಯಾಕ ಒಂದು ಕಲ್ಲು ಇಟ್ಟಿದ್ರು ಹೊರಗ. ಗುಡಿ ಹೊಲಸಾಕತ್ತೆ ತೆಂಗಿನಕಾಯಿ. ಇವು ಚಲೋ ತೆಂಗಿನಕಾಯಿ ಹೊಡೆದ್ರ ಒರೆಸ್ಬೋದು, ಮೊಸರ ಪಿಸರಾಗಿದ್ದು ಎಲ್ಲಿ ಒರೆಸ್ಕೊಟ್ಟ ಕುದಿಯಾಗ. ಅದಕ್ಕ ಹೊರಗಿಟ್ಟಿದ ಕಲ್ಲ. ಆ ಕಲ್ಲು ಎಡೆವೆ ಬಿದ್ರ ಹಣಿಗೆ ಒಡೆದು ಸತ್ತು ಯಮಲೋಕಕ್ಕೆ ಹೋತು ಜೀವ. ಯಮಲೋಕಕ್ಕೆ ಹೋದಾಗ ಅಲ್ಲೇ ಕರ್ಕೊಂಡಿರ್ತಾರ ಚಿತ್ರಗುಪ್ತರು. ಈ ಹಳೆ ಮಂದಿ ಉಣ್ಣೋ ಮುಂದ ತಾಟಿಗೆ ನಮಸ್ಕಾರ ಮಾಡಿ ಪ್ರಸಾದ ಇನ್ನೇನು ಉಣ್ಬೇಕು ಅನ್ನುವಾಗ ಪ್ರಸಾದಕ್ಕೆ ನಮಸ್ಕಾರ ಮಾಡಿ 2 ತುತ್ತು ತೆಗೆದಿಡ್ತಿದ್ರಿ ಇಲ್ಲ ಹೊರಗೆ. ಯಾರಿಗೆ ಅಂದ್ರೆ ಚಿತ್ರಾವಲಿ ಅಂತ ಅದಕ್ಕೆ ಹೆಸರು. ಅಂದ್ರೆ ಚಿತ್ರಗುಪ್ತರಿಗೆ. ಯಾಕೆ ಅವ್ರಿಗೆ ಕುಶಲ ಐತಿ, ಅವ್ರಿಗೆ ಯಾಕ ತುತ್ತು ತೆಗೆದಿಟ್ರು ಅಂದ್ರೆ ನಮ್ಮ ಪಾಪ ಪುಣ್ಯದ ಲೆಕ್ಕ ಸ್ವಲ್ಪ ಕರೆಕ್ಟ್ ಬರೀಲಿ ಅಂತ ಚಿತ್ರಗುಪ್ತರಿಗೆ ಇರ್ತಿದ್ರು, ಏನೋ ಗೊತ್ತಿಲ್ಲ. ಚಿತ್ರಗುಪ್ತರಿಗಾಗಿ ಅವರು ಪಾಪ ಪುಣ್ಯದ ಲೆಕ್ಕ ಬರೀತಿದ್ರಲ್ಲ, ಅಂಥವರು ಪಾಪ ಪುಣ್ಯದ ಲೆಕ್ಕವನ್ನ ಬರೆಯುವಾಗ ಜೀವ ಅಲ್ಲಿಗೆ ಬಂದಿದೆ ಯಮಲೋಕಕ್ಕೆ. ಏನ್ರಿ ಯಮಧರ್ಮ ರೀ, ಇವನ ಜೀವ ಎಲ್ಲೇದಲ್ಲ, ಕೊನೆಗೆ ಸಾಯುವಾಗ ಬೀಳುವಾಗ ಒಂದು ಒಳ್ಳೆ ಮಾತನ್ನು ಕೇಳಿದ್ದಾನೆ. ಸತ್ಯವಾಗಿಯೂ ಪುರಾಣ ಕೇಳಿದಂತಹ ಶಿವಪುರಾಣವನ್ನು ದೇವ ಪುರಾಣವನ್ನು ಕೇಳಿದಂತಹ ಜೇವೆ ಶಿವನ ಪಾದಕ್ಕೆ ಹೋಗುತ್ತಾನೆ. ಶಿವನ ಪಾದಕ್ಕೆ ಹೋಗುತ್ತಾನೆ ಅಂತ ಹೇಳಿದಾಗ, ಸತ್ಯ ಪ್ರಮಾಣದ ಮಾತು ಕೇಳಿದಾಗ ಇಲ್ಲಿ ಜಗ ಕಲಿಯದ ಮುಂದೆ ಕೂಡ್ರಿ ಯಾರು ನಿಂತೇರಿ, ಬಹಳ ತಪ್ಪು ನಿಂತು. ಆಗ ಪರಮಾತ್ಮನ ಕೈಲಾಸಕ್ಕೆ ಇವನ ಜೀವ ಬಿಟ್ಟು ಬರ್ರಿ ಅಂತಂದಾಗ ಕೈಲಾಸಕ್ಕೆ ತಂದು ಬಿಟ್ಟು ಹೋಗ್ಬಿಟ್ರು ಅವರು ಯಮಲೋಕದವರು. ಕೈಲಾಸದಲ್ಲಿ 3 ಬಾಗಿಲ, ಮಂಟಪದ ಒಳಗೆ ಶಿವ, ಹೊರಗೆ ಇರೋ ಒಂದೊಂದು ಬಾಗಿಲದ ಹೆಸರ ನೆನ್ಪಿಟ್ಕೋರಿ. ಭಕ್ತಿ, ಜ್ಞಾನ, 3ನೇದ್ದು ವೈರಾಗ್ಯ. 1ನೇದ್ದು ಭಕ್ತಿ, 2ನೇದ್ದು ಜ್ಞಾನ, 3ನೇದ್ದು ವೈರಾಗ್ಯ. ಈ 3 ಬಾಗಿಲಕ್ಕೆ ಒಬ್ಬೊಬ್ರು ಭಂಟರು ನಿಂತಿದ್ರು. ಅವನು ಒಳಗೆ ಹೋಗ್ತಾ ಇರುವಾಗ ಅವನ ಜೀವವನ್ನು ನಿಲ್ಲಿಸಿದ್ರೆ, ನೀನು ಯಾಕೆ ನಾನು ಒಳಗೆ ಹೋಗ್ಬಾರ್ದೆ, ಶಿವನಿಗೆ ದರ್ಶನ ತಗೊಳ್ಬಾರ್ದೆ, ಹುಚ್ಚ ಓದ್ಲಿಕ್ಕೆ ಬರ್ತಾನೆ ಓದಿಲ್ಲ, ಏನದ ಭಕ್ತಿ. ಬಾಗ್ಲದ ಹೆಸರು ಭಕ್ತಿ. ಸತ್ಯವಾಗಿ ಹೇಳು, ಬದುಕಿ ಇದ್ದಾಗ ಏನೇನು ಭಕ್ತಿಯನ್ನು ಮಾಡಿದ್ದೇ? ತಂದೆ ತಾಯಿಗೆ ನಮಸ್ಕಾರ ಮಾಡಿದೀಯೋ, ದೇವರ ಗುಡಿಗೆ ಹೋಗಿದ್ದೀಯೋ, ಮಠದ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿಯೋ, ಅಥವಾ ಯಥಾವತ್ವಾಗಿ ದಾನ ಮಾಡಿದ್ದೀಯೋ? ಏನ್ ಮಾಡಿ ಅಂತ ಕೇಳಿದಾಗ, ನಾನು ಏನೂ ಮಾಡಿಲ್ರಿ ಅಂತ ಮನುಷ್ಯ ಅಲ್ಲ ನಾನು ಅಂತಂದಾಗ ಅವನ ಜೀವ ಆ ಬಾಗಲ್ದಾಗ ಹೋಗಕ್ಕ ನೋ ಎಲಿಜಿಬಿಲಿಟಿ, ಯೋಗ್ಯವಲ್ಲ, ಹೋಗು ಮುಂದಲ್ ಬಾಗ್ಲಕ್ಕೆ ಅಂದಾಗ ಈ ಬಾಗ್ಲಕ್ಕೆ ಬಂದಿದ್ದಾನೆ ಜ್ಞಾನ. ನಿನಗೆ ಯಾವ ಜ್ಞಾನ ಇದೆ ಒಳಗೋಗೋದಕ್ಕೆ? ಅವ ಅಂದ, ಎಂತಾದ್ರಿ ನೋಡಪ್ಪ, ಸಕ್ಕರೆ ಇಟ್ರ ಎರಿವಿ
ಆ ಸಕ್ಕರೆ ಹಿಟ್ಟಲ್ಲಿಗೆ ಹೋಗಿ ತಿಂತದ. ಮತ್ತ ಹಣ್ಣಾದವು ಅಂತಂದ್ರೆ ಗಿಳಿಗೆ ಯಾರು ಟಪಾಲು ಮೆಸೇಜು ವಾಟ್ಸಾಪ್ ಮಾಡೋದು ಬೇಕಾಗಿಲ್ಲ, ಗಿಡಕ್ಕೆ ತಾನೇ ಬಂದು ಹಾರಿಕೊಂಡು ತಿಂತದ. ಹೂವು ಅರಳಿದವು ಅಂದ್ರೆ ಚಿಟ್ಟೆಗಳು ಭ್ರಮರಗಳಿಗೆ ಯಾರು ಬರುದು ಹೇಳಿ ಕಳಿಸ್ಬೇಕಾಗಿಲ್ಲ. ಆ ಜ್ಞಾನ ವಾಸನೆಯ ಜ್ಞಾನ ಅವಕ್ಕದ. ನಿನಗೆ ಯಾವ ಜ್ಞಾನದ? ನಾ ಯಾರ ಮನ್ಯಾಗ ಬಹಳ ಸಂಪತ್ತು ಗಳಿಸಿ ಇಟ್ಟಾರ, ಟ್ರೇಜರ್ಯಾಗ ರೊಕ್ಕ ಇಟ್ಟಾರ, ಬಂಗಾರ ಇಟ್ಟಾರ, ಅವ್ರ ಮನೆಗೆ ಕಳು ಮಾಡ್ಬೇಕನ್ನೋ ಜ್ಞಾನ ಒಂದು ಬಿಟ್ರೆ ಏನು ಇಲ್ಲ. ಹುಚ್ಚ ಹೋಗ್, ಈ ಜ್ಞಾನ ಸಂಬಂಧ ಇಲ್ಲ ನಮ್ಗೆ. 3ನೇ ಬಾಗಿಲಕ್ಕೆ ಹೋಗು. 3ನೇ ಬಾಗಿಲ ಹೆಸರು ಯಾವುದು? 3ನೇ ಬಾಗಿಲದ ಹೆಸರು ಯಾವುದು? ಜೋರ ಹೇಳ್ರಿ. ಕುಂದ್ರ ಅಪ್ಪಿ ಕೊಡಿಸ್ರಿ ಅವನಿಗೆ. ಕೊಡ. 3ನೇ ಬಾಗಿಲದ ಹೆಸರು ವೈರಾಗ್ಯ. ಏನು ನೀ ವೈರಾಗ್ಯವನ್ನು ಮಾಡಿ ಜೀವನದಲ್ಲಿ? ಅಯ್ಯೋ ಯಪ್ಪ ಗುಡ್ಯಾನ ಗಂಟೆ ಕೊಡು ಮಾಡಿನ. ವೈರಾಗ್ಯ ಅಂದ್ರೆ ಏನು ಬಂತು? ಎಲ್ಲಾರ್ದು ಬೇಕು ಬೇಕು ಅನ್ನೋನ್ನ ಅಂದಾಗ ನಿನ್ನ ಯೋಗ್ಯತೆ ಇಲ್ಲ ಹೋಗುವಂತ ನುಗ್ಗಿಸಿದರೆ 3ನೇ ಬಾಗಿಲಿಗೆ ಬಂದು ದುಃಖ ಪಡ್ತಾ ಇದೆ ಜೀವ. ಪುರಾಣಿಕರ ಮಾತು ಸುಳ್ಳಾಯಿತೆ, ಕಾಶಿ ಕ್ಷೇತ್ರ ಸುಳ್ಳವಾಯಿತೆ, ಪುರಾಣ ಸುಳ್ಳಾಯಿತೆ. ಯಾಕೆ ಗುರುವೇ? ಶಿವನೇ ಬಾ ಅಂತ ಕರೆದಾಗ ಬಾಗಿಲಿಲ್ಲದ ಶಿವನ ಮಂಟಪದ ಹೇಗೆ ಸಿಂಹಾಸನದ ಗೋಡೆಗೆ ನಿಂತು ಅಂಗಲಾಚಿದ ಜೀವಕ್ಕೆ ಪ್ರತ್ಯಕ್ಷನಾದ ಪರಮಾತ್ಮ ಆಗ ಹೇಳ್ತಾ ಇದ್ದಾನೆ, ಏನ್ ಬೇಕು ಕೇಳಿ ನಿನಗೆ. ನನ್ನಂತ ಪಾಪಿಯು ಬೇಡಿಕೊಂಡಾಗ ಭಕ್ತಿ ಮಾಡಿಲ್ಲ, ಜ್ಞಾನ ಮಾಡಿಲ್ಲ, ವೈರಾಗ್ಯ ಮಾಡಿಲ್ಲ, 3 ಮಾಡದ ನನ್ನಂತ ಪಾಪಿಗೆ ಭೇಟಿಯಾದ ಈ ಬಾಗಿಲಕ್ಕೆ ಸರ ಈ ಹೆಸರು ಅದು ಒಂದು ಇಡು. ಪತಿತ ಉದ್ಧಾರ ಬಾಗಿಲ, ಪತಿತೋದ್ಧಾರ ಬಾಗಿಲ, ಪತಿತೋದ್ಧಾರ ಬಾಗಿಲ. ಅದಕ್ಕೆ ನಮಗೆ ತಿಳಿಲಾರ್ದಂಗೆ ಪಾಪ ಮಾಡ್ತೀವಿ ನಾವು. ಇಷ್ಟು ಮಂದಿ ಹೆಂಗ ಮಾಡ್ತೀವಿ ಅಂತ ನಿಮ್ಗೆ ನೆನಪು ಮಾಡ್ಬಿಡ್ತೀನಿ. ಯಾವ್ದಾರ ಚಲೋ ಗುಡಿಗೆ ಒಳ್ಳೆ ಶೃಂಗಾರವಾಗಿ ಎಂತ ಪೀತಾಂಬರ ಉಟ್ಕೊಂಡು ಹೋಗಿರ್ತೀವಿ. ಈ ಪೂಜಾರಿ ಅಭಿಷೇಕದ ಪ್ರಸಾದ, ಅಭಿಷೇಕನ ನೆನಪಂತು. ನಾಳೆಯ ದಿನದ ರುದ್ರಾಭಿಷೇಕ, ತಾಯಿಗೆ ಅಭಿಷೇಕ ಮಾಡಿಸುವಂತವ್ರು ಇಲ್ಲ ನೋಡ್ರಿ. ಈ ನವರಾತ್ರಿ ಅವಕಾಶ ಸಿಗೋದಿಲ್ಲ. ಯಾರು ಮಾಡಿಸ್ಬೇಕು ಅಂತೇಳಿ 251 ರೂಪಾಯಿ ಮಾತ್ರ ಅದೇ. ಅದಕ್ಕೆ ದಡದಡ ಹೋಗೋ ಮುಂದ 9 ದಿವಸದ ಒಬ್ಬೊಬ್ರು ಒಂದೇ ದಿವಸ ಮಾಡ್ಬೇಕಂತಿಲ್ಲ, 10 ಮಂದಿ ಮಾಡಿದ್ರು ಸಂಕಲ್ಪ ಮಾಡ್ತಾರ. 10 ಮಂದಿ ವರ್ಷದ್ರು ಒಬ್ಬರಿಗೆ 251 ಮಾತ್ರ. ಅದಕ್ಕೆ ನೀವೆಲ್ಲ ಮಾಡ್ರಿ. ಇದು ಕಾಲ ಸಿಗೋದಿಲ್ಲ, ಇದು ಪುಣ್ಯದ ಕಾಲ. ರಾತ್ರಿಗಳು ಎಷ್ಟದಾವ ನಾಳೆ ಹೇಳ್ತೀನಿ ನಾನು. ನವರಾತ್ರಿಗಳೇ ದೇವಿಗೆ ಸಂಬಂಧಪಟ್ಟುವೆ 4 ಅದಾವ. ಶಿವರಾತ್ರಿ ಬೇರೆ, ಮತ್ತ ಮಾಸ ಶಿವರಾತ್ರಿ ಬೇರೆ. ದೇವಿಗೆ ಸಂಬಂಧಪಟ್ಟದು ಚೈತ್ರ ಮಾಸದೊಳಗೂ ನವರಾತ್ರಿ ಆಗ್ತವೆ. ಆದ್ರೆ ಇದೇ ನವರಾತ್ರಿಯಲ್ಲಿ ಏಕೆ ಇಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಾರೆ ಅನ್ನೋದನ್ನ ನಾನು ಹೇಳ್ತೇನೆ. ಯಾಕಂದ್ರೆ ಸಮಯ ಬಹಳ ಆಗಿದೆ ಇವತ್ತು. ತಾಯಂದರೆ ಇಂಥ ರುದ್ರಾಭಿಷೇಕವನ್ನ ಮಾಡಿಸುವಂತವರು ಯಾರಾದರೂ ಇದ್ದರೆ ನಿಮ್ಮ ಹೆಸರನ್ನು ಬರೆಸ್ರಿ ಅಂತ ಹೇಳ್ತಾ, ಅಭಿಷಿಕ್ತವಾಗುವ ಈ ಸಮಯದಲ್ಲಿ ನಾವು ನೀವುಗಳೆಲ್ಲ ಧನ್ಯರಾಗುವ ಕಾಲ, ಪುಣ್ಯದ ಕಾಲ. ಆದ್ದರಿಂದ ಪರಶಿವನ ಪತಿತೋದ್ಧಾರ ಬಾಗಿಲದಲ್ಲಿ ನಾವು ನಿಂತಿದ್ದೇವೆ. ಭಕ್ತಿಯಲ್ಲಿ ನಿಂತಿಲ್ಲ, ಜ್ಞಾನದಲ್ಲಿ ನಿಂತಿಲ್ಲ, ವೈರಾಗ್ಯದಲ್ಲಿ ಇಲ್ಲ. ನಮಗೆ ಅಭಿಷೇಕ ಮಾಡಿದ ಗುಡಿಗೆ ಹೋದಾಗ ಹಿಂಗ ಅಭಿಷೇಕ ಪ್ರಸಾದ ಕೊಡ್ತಾನಲ್ರಿ ಪೂಜಾರಿ, ಅವಾಗ ನಾವೇನ್ ಮಾಡ್ತೇವಿ? ಕೈ ಬಾಯಿಗೆ ನೆಕ್ಕಿ ಎಂಜಲಾಗಿರ್ತದ. ಆ ಕೈ ಸೀರೆಗೆ ಒರೆಸಿದ ಕಲಿ ಕುಂದಿರ್ತದ ತಂಗಿ ಅಂತಂದ ಅತ್ಲಾಗಿತ್ಲಾಗ ನೋಡಿ ಅಭಿಷೇಕದ ಗಿಂಡಿ ಒಳಗಿಡೋಕ ಹೋದ ಕಂಬ, ದೇವಾಲಯದ ಕಂಬ, ಮಡಿಯಾದ ಕಂಬಕ್ಕೆ ನಿಮಗೆ ಎಂಜಲು ಕೈ ಒರೆಸಿರಲ್ಲೋ ನೆನ್ಪು ಮಾಡಿ. ಇದು ಪಾಪ ಬಲ್ಲವೇ? ಇಂಥ ಪಾಪ ಪರಿಹಾರಕ್ಕಾಗಿ ತಾಯಿಯ ಪುರಾಣ ಪ್ರಾರಂಭ. ಒಂದು 10 ನಿಮಿಷ ಆದ್ರೂ ಓದಿ, ಒಂದು 20 ನಿಮಿಷ ಆದ್ರೂ ಹೇಳೋಣ. ಆಗ್ಲಿ, ಆರಂಭ ಮಾಡೋಣ. ಪೀಠಿಕಾಧ್ಯಾಯ ಶ್ರೀ ರಾಜರಾಜೇಶ್ವರಿ ಮಹಾಪುರಾಣ ಆರಂಭದ ಈ ಸುದೀನ
ಸಕಲ ದೇವಾದಿದೇವತೆಗಳು ಅಷ್ಟದಿಕ್ಪಾಲಕರು ಈ ಊರ ಗ್ರಾಮ ದೇವತೆಯಾದ ದ್ಯಾಮಾಂಬೆಯ ಈ ಊರ ಎಲ್ಲ ದೇವಾದಿದೇವತೆಗಳ ಮಹಾನ್ ಕಾಳಿಯ ಸಮಸ್ತ ಗುರು ಹಿರಿಯ ದೈವರ ಆಶೀರ್ವಾದವನ್ನು ಬೇಡ್ತಾ ಇಲ್ಲಕಲ್ಲಿನ ಆರ್ ಶರಣ ಸುಶಾಸ್ತ್ರಿಗಳು ಕೀರ್ತನ ಭಾರತೀಯ ವಿದ್ಯಾಪೀಠ ಪುಟ್ಟರಾಜ ಶಿವಯೋಗಿಗಳ ಶಿಷ್ಯರು ಹಾರ್ಮೋನಿಯಂ ಹಾಡುಗಾರಿಕೆಯಲ್ಲಿ ಶೇಖರ್ ಗಲಗ್ ತಬಲಾ ವಾದಕದಲ್ಲಿ ರಾಷ್ಟ್ರ ಖ್ಯಾತಿಯ ಪ್ರಖ್ಯಾತಿಯ 2000 ಭಾರತ ದೇಶಕ್ಕೆ ಮೊದಲು ಈ ಸ್ಥಾನವನ್ನು ಪಡೆದಿರುವ ವೀರಯ್ಯ ಸ್ವಾಮಿ ಹಿರೇಮಠ ಇವರೊಂದಿಗೆ ಆರಂಭ. ರಾಕ್ಷಸರು
ನಮಗೂ ನಿಮಗೂ ಭಗವತಿ ಆದಿಶಕ್ತಿ ಒಲಿತಾಳೆ. ಕಾರಣ ನಾವು ನೀವುಗಳೆಲ್ಲ ಆದಿಶಕ್ತಿಯನ್ನ ಹೃದಯದಲ್ಲಿ ಜೋರಾಗಿ ಕರೆಯೋಣ. ಇವತ್ತಷ್ಟೇ ಒಂದು 10-20 ನಿಮಿಷ ಹೆಚ್ಚು. ನಾಳೆ ಸರಿಯಾದ ಸಮಯ 7 ಗಂಟೆಗೆ ಆರಂಭ ಮಾಡಿರುತ್ತೆ. ಇವತ್ತು ಸ್ಟಾರ್ಟಿಂಗ್ ಟ್ರಬಲ್ ಅಂತ ನೀವೆಲ್ಲ ಇಂಗ್ಲಿಷ್ ನಲ್ಲಿ ಹೇಳ್ತೀರಲ್ಲ, ಆರಂಭದ ತಡೆ ಅಂತ ಕನ್ನಡದಲ್ಲಿ ನಾವು ಹೇಳ್ತೇವೆ. ಮೊದಲನೇ ದಿವಸ ಅಭಿಷೇಕವನ್ನು ಮಾಡಿದ ನಮ್ಮ ಸ್ವಾಮಿಗಳು, ಅವ್ರಿಗೂ ಒಳ್ಳೆಯದಾಗ್ಲಿ, ಭಗವತಿ ಆದಿಶಕ್ತಿ ಕೃಪೆಯನ್ನು ಮಾಡಲಿ ಅಂತ ಹೇಳ್ತಾ, ಒಂದಕ್ಕೊಂದು ತಡವಾಗಿ ಹೊತ್ತಾಗಿದೆ. ನಾವು ಹೋಗಿ ಕೆಲಸ ಮಾಡೋದು, ಅಡಿಗೆ ಮಾಡೋದಿಲ್ಲ, ಗಡಿಗೆ ತೊಳೆಯೋದೇ ಇಲ್ಲ. ಅಡಿಗೆ ಮಾಡಿಟ್ಟಿದ್ದಾರೆ. ಇವತ್ತಿನ ದಾಸೋಹಿಗಳಿಗೂ ಕೂಡ ಒಳ್ಳೆಯದಾಗ್ಲಿ ಅಂತ ಅಂಬೆ ಭವಾನಿಯಲ್ಲಿ ಬೇಡಿಕೊಡುತ್ತಾ, ತಾಯಂದರೆ ಈ ಚರಿತ್ರೆ ಎಂತಾತು ಶಾಂಭವಿಯ ಲೀಲೆ ಅಂತಂದ್ರೆ ಪರಮ ಪರತರ ಅಂತ ಹೇಳಿದ್ದಾರೆ. ಒಂದೇ ಶಬ್ದ. ಪರಮ ಅಂದ್ರೆ ಶ್ರೇಷ್ಠ, ಗ್ರೇಟ್, ಗ್ರೇಟೆಸ್ಟ್, ಗ್ರೇಟರ್ ದ್ಯಾನ್. ಇಂಗ್ಲಿಷ್ ನಲ್ಲಿ ನೀವು ಹೇಳ್ತಿರಲ್ಲ ಗ್ರೇಟರ್ ದ್ಯಾನ್ ಅಂತ ಹೇಳ್ತಿರಲ್ಲ, ಅದು ಪರಮ. ಅದಕ್ಕಿಂತ ಹೆಚ್ಚಿನದಂತೆ ಪರತರ ಅಂತ ಹೇಳಿದ್ದಾರೆ. ಪರಮ ಪರತರ, ಆರಂಭದ ಶಬ್ದವೇ ಪರಮ ಪರತರ. ಈ ಪುರಾಣವನ್ನ ಬರೆದತಕ್ಕಂಥ ರಾಜಯೋಗಿ ಚಿರಾನಂದವಧೂತರು ಪರಮ ಪರತರ ಅಂದ್ರೆ ಶ್ರೇಷ್ಠಕ್ಕೆ ಶ್ರೇಷ್ಠ ಯಾರು ಅಂದ್ರೆ ಆದಿಶಕ್ತಿ, ಜಗನ್ಮಾತೆ, ಜಗನ್ಮಯಿ, ಜಗದಂಬೆ, ಜಗದಾಧಾರಿಣಿ, ನಮ್ಮ ನಿಮ್ಮ ಎಲ್ಲರ ಉಸಿರು. ಈ ಉಸಿರು ಏನೈತಲ್ಲ, ಈ ನಮ್ಮ ಹೃದಯದಿಂದ ತಿರುಗುತ್ತಾ ಇದೆಯಲ್ಲ, ಈ ಉಸಿರೇ ಆದಿಶಕ್ತಿಯಾಗಿದ್ದಾಳೆ. ಉಸಿರೇ ಆದಿಶಕ್ತಿಯಾಗಿದ್ದಾಳೆ. ಇಂತಹ ಪುರಾಣ ಬರದಂತವರು ಯಾರು ಅಂದ್ರೆ ಚಿರಾನಂದ ಅವಧೂತರು. ಅವರು ಎಲ್ಲಿಯವರು ಅಂತ
ಅಂತ ಕೇಳಿದ್ರೆ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಆದವಾನಿ ತಾಲೂಕಿನ ಪೆದ್ದ ಹರಿವಾಣಮು ಅಂಟಿಗದ ತೆಲುಗದಿ, ಕನ್ನಡದಲ್ಲಿ ದೊಡ್ಡ ಹರಿವಾಣ ಅಥವಾ ನೆಲ್ಲಿ ಹರಿವಾಣ ಅಂತಂದ್ರೆ ಹೆಸರು. ಅದಕ್ಕೆ ಯಾಕೆ ವಿಜಯನಗರ ಸಾಮ್ರಾಜ್ಯದ ಪ್ರೌಢದೇವರ ಕಾಲದಲ್ಲಿ, ಪ್ರೌಢದೇವರಾಜನ ಕಾಲದಲ್ಲಿ 1650ನೇ ಶತಮಾನದಲ್ಲಿ ಬರೆದಂತಹ ಈ ಗ್ರಂಥ ಕ್ರಿಸ್ತಶಕ 1650 ಹೆಚ್ಚು ಕಡಿಮೆ ಇಸ್ವಿಯಲ್ಲಿ ಪ್ರಕಟವಾಗಿರುವ ಈ ಪುರಾಣವನ್ನು ಬರೆದಿರ್ತಕ್ಕಂಥ ಚಿದಾನಂದ ಅವಧೂತರು ಪ್ರೌಢದೇವರಾಯ ಕಾಲ ಅವನು ಕನ್ನಡ ರಾಜ್ಯವನ್ನು ಆಳ್ತಾ ಇರುವಾಗ ಆದವಾನೆಯವರೆಗೂ ಕನ್ನಡವೇ ಇತ್ತು. ಅಲ್ಲಿ ಆ ಹರಿವಾಣದಲ್ಲಿ ಲಕ್ಷ್ಮೀಪತಿ ಎನ್ನುವಂತಹ ವೈಷ್ಣವ ಬ್ರಾಹ್ಮಣ, ಅಚ್ಯುತ ಗೋತ್ರಜ, ಲಕ್ಷ್ಮೀಪತಿ ಬ್ರಾಹ್ಮಣ ಅನ್ನುವಂತಹ ಪುಣ್ಯಾತ್ಮನ ಹೆಂಡತಿ ಹೆಸರು ಅಣ್ಣಮ್ಮ. ಗಂಡ ಹೆಂಡತಿಯರಿಗೆ ಬಡತನ, ಬಡ ಬ್ರಾಹ್ಮಣರು. ಅವರ ಮನೆ ದೇವರು ತಿರುಪತಿಯ ವೆಂಕಟೇಶ, ವೆಂಕಟರಮಣ. 3 ಮಕ್ಕಳು ಅಂತ ಚರಿತ್ರೆಯಲ್ಲಿ ಪ್ರಕಟವಾಗಿದೆ. 8 ಮಕ್ಕಳಲ್ಲಿ 3 ಮಕ್ಕಳು ಉಳಿದಿದ್ದಾರೆ. ಕೊನೆಯ ಮಗನೇ ಮನೆ ದೇವರು ಹೆಸರಿಟ್ಟುಕೊಂಡಿರುವ ವೆಂಕಣ್ಣ. ಆ ವೆಂಕಣ್ಣ ವೇಕಾರಕ್ಕೆ ಜಕಾರ ಬರ್ತದೆ, ಝಂಕಣ್ಣ ಅಂತ ಕರೀತಿದ್ರು ಅವರು ಅವನನ್ನ. ತದ್ಭವವೇ ವೆಂಕಣ್ಣ. ಆ ವೆಂಕಣ್ಣ ಹುಟ್ಟಿದ ಮೇಲಂತರೂ ತೀರ ಪ್ರಸಾದವೂ ಸಿಗಲಾರದ ಹಾಗೆ ಕೂಡಗೇಡಿಯಾದವೆಲ್ಲ ನಾವು ಬ್ರಾಹ್ಮಣರು ಅಂತ ತಿಳಿದುಕೊಂಡು ಆ ಪೆದ್ದ ಹರಿವಾಣ, ನೆಲ್ಲಿ ಹರಿವಾಣವನ್ನ ದಾಟಿ ಶಿರಗುಪ್ಪ ಮಾರ್ಗವಾಗಿ ಹರಿವ ತುಂಗಭದ್ರಾ ನದಿ ತೀರೋ ಈಗಿನ ಸಿದ್ಧ ಪರ್ವತ ಅಂಬಾನ ಮಠ, ಅಲ್ಲಿಯ ಅಗ್ರಹಾರ ಬ್ರಾಹ್ಮಣರ ಊರು. ಬ್ರಾಹ್ಮಣರ ಕೇರಿಯಲ್ಲಿ ಒಂದು ದೊಡ್ಡದಾದ ಖಾಲಿ ಇರುವ ಮನೆ. ಆ ಮನೆಗೆ ಯಾರು ಬಾಡಿಗೆನೆ ಬರ್ತಾ ಇಲ್ಲ, ಮಂದೆ ವಾಸ ಇಲ್ಲ. ಇದ್ದ ವಾಡೆ ಬ್ರಾಹ್ಮಣರು ಬಿಟ್ಟು ಬೇರೆ ಕಡೆ ಇದ್ದಾರೆ. ಮಡಿ ಬಾವಿ, ಮೀಸಲ ಬಾವಿ, ನೇರ ಬಾವಿ, ಊರ ಬಾವಿ ಎಲ್ಲವೂ ಹೊಂದಿರುವ ಆ ಮನೆ, ಮಹಾಮನೆ. ಆ ಮನೆಗೆ ಯಾರು ಪ್ರವೇಶವಾಗ್ತಿಲ್ಲ. ಆಗ ಗಂಡ ಹೆಂಡರು ಇಬ್ಬರು ಸೇರಿ ವಿಚಾರ ಮಾಡಿದ್ರಂತೆ, ಈ ಯಾವ ಬಡವರಾದ ನಮಗೆ ಇಟ್ಕೊಳ್ಳೋದಕ್ಕೆ ಯಾರಾದ್ರೂ ಒಂದು ಚಿಕ್ಕ ಮನೆ ಕೊಡಿ. ಅಯ್ಯ, ಒಮ್ಮೆ ನೋಡಿದ್ರೆ ಅವರು 8 ಮಂದಿ ಕೂತಿದ್ರ ಅಲ್ಲಿ. ಎಷ್ಟು ಜನ ಕೂತಿದ್ರು? 8 ಜನ ಕೂತಿದ್ರು. ನೀವ್ 8 ಜನ ಕೂತಿರೋ ಮುಂದೆ ಕೂತವ್ರು ಮಾತಾಡೋರು. ಕೈ ಮೇಲೆತ್ತು, ನೀಲಿ ಅಂಗಿ ಕೈ ಮೇಲೆತ್ತು, ಹಿಂಗೆತ್ತು. ಸರಿ, ನೀನ ಇದು ಸರ್ಸಪ್ಪ ಅವ್ರಿಬ್ಬರಿಗೂ. ನೀ ಸರಿ ಬಿಟ್ಕೊಂಡ್ರು ಕತ್ಕೊಂಡ್ರು. ಹಿಂಗೆ ಇವ್ರು ಹೆಂಗ್ ಕುಂತಾರಲ್ಲ ಮಾತು ಹೇಳ್ಕೊಂತ ಅಲ್ಲಿ ಕುಂತಿದ್ರು 4 ಮಂದಿ ಬ್ರಾಹ್ಮಣರು. ಸಣ್ಣ ಮನೆಯ ದೊಡ್ಡ ಮನೆಯೇ ಇದೆ. ನಿಮ್ಮಂತಹ ಬ್ರಾಹ್ಮಣರಿಗಾಗಿಯೇ ಊರಿಗೆ ಬಂದವರು ಯಾರಾದ್ರೂ ಕಷ್ಟದಲ್ಲಿದ್ದರೆ ಇರುವ ಮನೆ. ಆ ಮನೆಯಲ್ಲಿ ನೀವು ಇರಬಹುದು. ಬೀಗದ ಕೈ ಯಾರ ಹತ್ರ ಇದೆ? ಅಯ್ಯೋ ಶಿವನೇ, ಅಯ್ಯೋ ಹರಿಯೇ, ಆ ಮನೆಗೆ ಬೀಗವೇ ಹಾಕಿಲ್ಲ, ನೀವು ಹೋಗಿ ಇರಿ. ಊರ ದೈವವೇ ನಾವು ಹೇಳ್ತಾ ಇದ್ದೀವಲ್ಲ. ಹಾಗೋ ರಾಯರು ಬಂದ್ರವ್ರಿಗೆ ಕೇಳಿ, ಬಡವರು ನಾವು ನಿಮ್ ಪಾದಕ್ಕೆ ಬಿದ್ದಿದೆ. ಆಚಾರ್ಯ ಕುಟುಂಬದವರು ಶ್ರೀವತ್ಸ ಗೋತ್ರಸ್ಥರು, ಶ್ರೀವತ್ಸ ಗೋತ್ರ ಅವ್ರದು. ಅದಕ್ಕಾಗಿ ನಮ್ಗಿರೋದಕ್ಕೆ ಮನೆ ಕೊಡಿ ಅಂತ ಹೇಳಿದಾಗ ಈ ಬಡ ಬ್ರಾಹ್ಮಣರು 3 ಮಕ್ಕಳು, ಒಬ್ಬನು ದೊಡ್ಡವನು, ಇನ್ನೊಬ್ಬನು ಅವನಕಿನ ಚಿಕ್ಕವನು, ತೀರ ಕೂಸಾಗಿ 3 ತಿಂಗಳದವನೇ ಚಿದಾನಂದ ಜಂಕಣ್ಣ. ಅವನು ಜಂಕಣ್ಣ ಭಕ್ತಿಯಿಂದ ಗುರು ಸೇವೆಯನ್ನು ಮಾಡಬೇಕು, ದೇವರ ಸೇವೆಯನ್ನು ಮಾಡಬೇಕು, ತಾನೇ ದೇವಿಯಾಗಬೇಕು ಅಂತ ಭೂಮಿಗೆ ಹುಟ್ಟಿದವ. ಅದನ್ನು ಕರ್ಕೊಂಡು 3 ಜನ ಮಕ್ಕಳನ್ನು ಕರ್ಕೊಂಡು
ಹಾಳು ಬಿದ್ದ ಮನೆಯಲ್ಲಿ ಕಸ ಹೊಡೆದು ದೀಪವ ಬೆಳಗಿಸಿ ಇದ್ದಾರೆ. ಮಲಗಿದರು, ಕೂಸು ಮಧ್ಯ ಹಾಕಿದ್ದಾರೆ, ಗಂಡ ಆಚೆ, ಹೆಂಡತಿ ಈಚೆ, ಮಕ್ಕಳು ಮಧ್ಯ. ಹಾಳು ಮನೆಯ ಶುಚಿ ಮಾಡಿ ಮಲಗಿದ ಇವರಿಗೆ ಆ ನಿದ್ದೆ ಹತ್ತಿದೆ. ಮಧ್ಯದಲ್ಲಿ ಮಲಗಿದ ಆ 3 ತಿಂಗಳು ಕೂಸಾದ ನಮ್ಮ ಈ ತಾಯಿಯ ಚರಿತ್ರೆಯನ್ನು ಬರುವಂತಹ ಜಂಕಣ್ಣ ಆ ಕಣ್ಣು ತೆಗೆದು ನೋಡಿ ಅಳುತ್ತಾನೆ ಮತ್ತು ನಗುತ್ತಾನೆ, ದಬ್ಬು ಬೀಳ್ತಾನೆ, ಎದ್ದುಕೊಳ್ಳಕ್ಕೆ ಹೋಗ್ತಾನೆ. 3 ತಿಂಗಳದು ಕೂಸಾಗಿರೋದನ್ನು ಹೇಳಲಿಕ್ಕಾಗ್ತಿಲ್ಲ. ನಿದ್ದೆದ್ದು ಹಾರಿ ಹಾರಿ ಬಿಡ್ತಾನೆ. ಅಯ್ಯೋ ಏನ್ ಸ್ವಾಮಿ ನೀವು ಎಂತ ಮನೆ ಹಿಡಿದ್ರಿ ಅಂತ ಹೆಂಡತಿ ಗಂಡನಿಗೆ ಕೇಳಿದಾಗ, ಇಲ್ಲ ನಾಳೆ ಪಂಚಾಂಗ ಕೇಳೋಣ ಅಂತ ಪಂಚಾಂಗ ಕೇಳುವುದಕ್ಕೆ ಆಚಾರ್ಯರ ಹತ್ರ ಬಂದಿದ್ದಾರೆ. ಪಂಚಾಂಗ ತೆಗೆದವ್ರು ಹೇಳಿದ್ರು, ಸಾಮಾನ್ಯವಲ್ಲ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗ, ಜಗಜ್ಜನನಿ ಜಗದಂಬೆ ಆದಿಶಕ್ತಿ ಭವಾನಿ, ಆ ತಾಯಿಯ ಸೇವೆ ಮಾಡಲಿಕ್ಕೆ ಬಂದಿರತಕ್ಕಂಥವನು. ಅವನಿಗೆ ನಡುಮನೆಯ ಕಂಬದಲ್ಲಿ 7 ಮಕ್ಕಳ ತಾಯಿಯ ವಾಸಂತಿ. ನಿಮಗೆ ನೆನಪಿರಲಿ, ನಾನು ಶಿರಟ್ಟೆಗೆ ಶರಣಬಸವೇಶ್ವರ ಪುರಾಣಕ್ಕೆ ಬಂದಾಗ ನಮ್ಮೆಲ್ಲ ಹಿರಿಯರು, ಅಜ್ಜ ಅವರು, ಇಲ್ಲಿರ್ತಕ್ಕಂಥ ಹಿರಿಯರು ಬಂದು ಆಮಂತ್ರಣವನ್ನು ಕೊಟ್ಟಾಗ ಬೈಲಿಗಂತಾರ ಅಲ್ಲಿ ಏನಾರ ಶಕ್ತಿ ಇದ್ರು ಚಲೋ ಈ ಪುರಾಣ ಹೇಳೋದಕ್ಕೆ ನೋಡಿ ಬರೋಣ ಅಂತಂದು ಮೊದಲು ಇವ್ರಿಗೆ ಯಾರಿಗೂ ಹೇಳಿಲ್ಲ, ನಾ ಅವನೇ ಬಂದೆ. ಅಂದ್ರೆ ಅದನ್ನು ಹೌದಾದರೆ ಇಲ್ಲೊಂದು ಏನಾದ್ರೂ ಶಕ್ತಿ ಇದ್ರೆ ಮಾತ್ರ ಪುರಾಣ ಹೇಳೋದು, ಇಲ್ಲ ಅಂದ್ರೆ ಒಳ್ಳೆ ಅಂದ್ಬಿಡ್ಬೇಕು ಅಂತ ಒಪ್ಕೊಂಡ ಮೇಲೆ ನಾ ಒಬ್ಬನೇ ಬಂದೆ. ಆಮೇಲೆ ಎಲ್ಲ ಹಿರಿಯರು ಕೂಡಿದ್ರು. ನೋಡಿ ಆ ತಾಯಿಯಲ್ಲಿ ನಿಮಗೆ ಸತ್ಯವನ್ನೇ ಹೇಳ್ತೇನೆ, ಪುರಾಣ ನನ್ನ ಮುಂದೆನೇ ಇದೆ. ಪುಟ್ಟರಾಜ ಶ್ರೀಗಳು ನಮ್ಮ ಜೊತೆಯಲ್ಲಿ ಇದ್ದಾರೆ, ಶಿರಟ್ಟೆ ಬಕೇರೀಶ್ವರರು ಈ ನೆಲದಲ್ಲಿದ್ದಾರೆ. ಅಲ್ಲಿ ಒಂದು ಮಿಂಚಿನ ಕಡೆ ಆದಿಶಕ್ತಿ ಭವಾನಿ ಇದ್ದಾಳೆ ಈ ಬನ್ನಿ ಗಿಡದಲ್ಲಿ. ನಿಮಗೆ ನೆನಪಿರಲಿ, ಆವಾಗ ನಾನು ಆಯ್ತಮ್ಮ ನಿನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ದು ತಪ್ಪಾತು ಅಂತ ನಾನು ಹೊರಟ್ಬಿಟ್ಟಿದ್ದೆ. ಹೊರಟಾಗ ಬಸವರಾಜಣ್ಣವರು ಮತ್ತೆ ಇನ್ನೋರ್ವರು ನಾನು ಹೋಗ್ತಾ ಇರೋದನ್ನ ನೋಡಿ ತರಬೇದ್ರು. ಅವರು ಬೆಳಗಾರಿ ಇರಣ್ಣ ನಾವು ಕೂಡಿ ಬಂದಿದ್ದೇವೆ ನೋಡೋದಕ್ಕೆ. ಬಂದಾಗ ಇಲ್ಲಿ ಮಹಾನ್ ಶಕ್ತಿ ಇದೆ. 34 ವರ್ಷ ಆಯ್ತು ನಾನು ಈ ಪುರಾಣವನ್ನ ಪ್ರತಿನಿತ್ಯ ಪಾರಾಯಣ ಮತ್ತು ಈಗ ನಿಮ್ಮ ಮುಂದೆ ಕುಳಿತುಕೊಂಡು ಸೇವೆ ಮಾಡುತ್ತಾ ಇರೋದು 34ನೇ ವರ್ಷದ್ದೇನು. ನಿಮ್ಮೆಲ್ಲರ ಆಶೀರ್ವಾದ ಇರ್ಲಮ್ಮ, ನಿಮ್ಮೆಲ್ಲರ ಆಶೀರ್ವಾದ ತಲೆ ಮೇರ್ಲಿ ಇರ್ಲಿ. ಜೋರಾಗಿ ಚಪ್ಪಾಳೆ ತಟ್ಟಿ ಹರಸಿರಿ ನಮ್ಮನ್ನ. ನಿಮ್ಮೂರಿಗೆ ಬಂದಿದ್ದೇವಲ್ಲ, ಅಪ್ರತಿಮ ಕಲಾದುರಂಧರ, ಸುಂದರವಾಗಿ ತಬಲಾ, ಏನ್ ಆನಂದ. ಆತನ ತಬಲಾ ಕೈಲಾಸದಲ್ಲಿ ನಂದಿ ನುಡಿಸಿದ ಹಾಗೆ ರಾಷ್ಟ್ರಪತಿಯ ಮುಂದೆ ಪಂಜಾಬ್, ಹರಿಯಾಣ ಈ 2 ರಾಜ್ಯದಲ್ಲಿ ಶ್ರೇಷ್ಠ ತಬಲಾಜಿ ಅಂತ ಇಲ್ಲಿದ್ದು ಹೋದ ಎಲ್ಲಾ ರಾಜ್ಯಕ್ಕೆ ಒಬ್ಬೊಬ್ರು ಇದ್ರಲ್ಲಿ ಅವರೆಲ್ಲರನ್ನು ಆರಿಸಿದಾಗ ಇವನೊಬ್ಬನೇ ಶ್ರೇಷ್ಠ ತಬಲಾವಾದಕ ಅಂತ. ಆಕಾಶವಾಣಿ ದಿ ಹೈ ಗ್ರೇಡಿನ ಆರ್ಟಿಸ್ಟ್. ಆತನಿಗೊಮ್ಮೆ ಜೋರಾದ ಚಪ್ಪಾಳೆ. ಎಷ್ಟು ಸುಂದರವಾದ ಅಲಂಕಾರವಾದ ಈ ಮಂಟಪವನ್ನು ನೋಡೋದಕ್ಕೆ ನಮ್ಗೆ ಕಣ್ಣು ಕಾಣಿಸೋದಿಲ್ಲಮ್ಮ, ಕಾಣುತ್ತೆ ಆದ್ರೆ ಆತಕ್ಕೆ ಕಾಣಿಸೋದಿಲ್ಲ. ಅಂತರಂಗದಿಂದಲೇ ನೀವು ಚಪ್ಪಾಳೆ ಯಾಕೆ ತಟ್ರಿ ಅಂತೀನಿ ಅಂದ್ರ, ನೀವು ಚಪ್ಪಾಳೆ ತಟ್ಟಿದ್ ನೋಡಿ ಬಹಳ ಮಂದಿ ಕೂಡ್ಯಾರಂತ ಖುಷಿ ಆಗುತ್ತೆ. ನಮಗೆಲ್ಲ ಅದು ಆತನ ಖುಷಿಗಾಗಿ ಚಪ್ಪಾಳೆ. ಎಷ್ಟು ಜನ ಕೂಡ್ಯಾರ ಸ್ವಾಮಿ. ಇಲ್ಲಿ ಹಾರ್ಮೋನಿಯಂ ಪ್ರಸಿದ್ಧವಾದಕ. ಈ ಹಾರ್ಮೋನಿಯಂ ಡಬ್ಬಾಕಿ ಬಾರ್ಸಕ್ ಬರೋದಿಲ್ಲ, ಸ್ಕೇಲ್ ಹಾರ್ಮೋನಿಯಂ. ಅವ ಹಲ್ಲು ಉದುರೋಗ್ಬಿಡ್ತದೆ. ಒಮ್ಮೆ ಗದಿಗೆಗೆ ಕಳಿಸಿ ಒಂದು ಸುಂದರವಾದ ಹಾರ್ಮೋನಿಯಂ ತರಿಸಿ ಬೋರ್ಲಿಟ್ಟು ಬಾರಿಸ್ತಾನೆ. ನಮ್ಮ ಆಶ್ರಮದಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಗಿನ್ನಿಸ್ ದಾಖಲೆ ಆಗಿದೆ. ಹಾಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಅವರು ರೆಕಾರ್ಡ್ ಆಗಿದೆ. ಇನ್ನೇನು ಲಿಂಕಾ ರೆಕಾರ್ಡ್ ಆಗ್ಲಿ ಅಂತ ತಾಯಿಯಲ್ಲಿ ಬೇಡ್ಕೊಳ್ಳೋಣ. ಬೋರ್ಲಾಕಿ ಹೆಂಬರಿಕೆಟ್ಟು ಒಂದು ವಾದ್ಯವನ್ನ ಎಷ್ಟು ಸುಂದರವಾಗಿ ಲಯವು ತಪ್ಪದೇ ಬಾರಿಸುವ ಕಲಾವಿದ ಕುಮಾರ್ ಶೇಖರ್. ಬಹಳ ಚಿಕ್ಕ ಹುಡುಗ. ನಾನು ಮಠದಲ್ಲಿ ಆಶ್ರಮ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಇದ್ದಾಗ ನನ್ನ ಜೊತೆಯಲ್ಲಿ ಕಾಕಾ ಅಂತಾನೆ ಬೆಳೆದವನು, ಮಗನಾಗಿ ಇದ್ದವನು. ಆತನ ಭವಿಷ್ಯ ಉಜ್ವಲವಾಗಲಿ. ಪಂಚಾಂಗ ಕೇಳಲಿಕ್ಕೆ ಯಾಕೆ ಹೋದರು ಅಂದ್ರೆ ಕೂಸು ಸತ್ರ ಏನ್ ಮಾಡೋದು ಅಂತ. ಅಲ್ಲಿ 7 ಮಕ್ಕಳ ತಾಯಿ ಕಂಬದಲ್ಲಿದ್ದಾಳೆ ಅಂತ ಅವರಿಗೆ ಹಾಗೆ ಅನಿಸಿತೋ ಹಾಗೆ ನಿಮ್ಮ ಬನ್ನಿ ಗಿಡದಲ್ಲಿ ಮಹಾಂಕಾಳಿ ಅದಾಳೆ ಅಂತ ನಮಗನಿಸಿದೆ. ನೀವು ಒಂದೇ ಕೆಲಸ ಮಾಡಿ,
ನಮ್ಮ ಮುಂದುವರ್ಷ ಕರೆಸೇಬೇಡ್ರಿ, ಆದ್ರೆ ದೇವಸ್ಥಾನ ಕಟ್ಟುವ ಸಂಕಲ್ಪವನ್ನು ಮಾಡಬೇಕು. ನೀವು ದೇವಸ್ಥಾನವನ್ನ ಸಂಕಲ್ಪವನ್ನ ಅದು ಮಾಡ್ರಿ ಅಂತ ನಿಮ್ಮಲ್ಲಿ ತಿಳಿಪಡಿಸುತ್ತಾ, ತಾಯಂದಿರಿ ಆ ಕೂಸು ಹೀಗೆ ಇರುವಾಗ, ಅದೇ ಮನೆಯಲ್ಲಿರುವಾಗ ಅನ್ನವಿಲ್ಲದೆ ಬಡ ಬ್ರಾಹ್ಮಣ ತಂದೆ ತಾಯಿಗಳು ಸತ್ತು ಹೋಗ್ಬಿಟ್ರು. ತಾಯಿ ತಂದೆ ಸತ್ತ ಮೇಲೆ ಹುಡುಗನಾಥವಾಯಿತು. ಈ ಚಿಕ್ಕ ಮಕ್ಕಳು ಕೂಸನ್ನು ಬಿಟ್ಟು ಹೋಗ್ಬಿಟ್ರು. ಆ ಮನೆಯಲ್ಲಿ ಅಳ್ತಾ ಇರುವ ಕೂಸಿಗೆ ಗತಿಯಾರು ಅಂತಂದಾಗ ಅಂಬೆ, ಜಗದಂಬೆ, ಜಗಜ್ಜನನಿ, ರಾಜರಾಜೇಶ್ವರಿ ಆ ಮಹಾಮಾತೆ ಆಗಮಿಸಿ, ಇದೊಂದು ದೃಷ್ಟ ಅಂತ ಹೇಳಿ ಬಿಟ್ಬಿಡ್ತೇನೆ ನಾನು. ಕೇಳಿ, ಮಾತಿಗೂ ಲೆಕ್ಕ ಇದೆ. ನಾನು ಒಂದೊಂದು ಶಬ್ದವನ್ನು ಲೆಕ್ಕವಾಗಿ ಮಾತಾಡಿ 29 ನಿಮಿಷದಲ್ಲಿ ಕೀರ್ತನ ಮಾಡಿದವ ಧಾರವಾಡ ಆಕಾಶವಾಣಿಯಲ್ಲಿ, ಚಂದ್ರ ಟಿವಿಯಲ್ಲಿ. ಟೈಮ್ ಬಿಟ್ಟು ಮಾತಾಡೋದಿಲ್ಲ, ಇವತ್ತಷ್ಟೇ ತಡ ಮಾಡ್ತಾ ಇದ್ದೆ ಈ ಪುರಾಣದ ಹಂತಕ್ಕೆ ಬರಲಿ ಅಂತ. ತಾಯಂದರೆ ಚಿದಾನಂದ ಅವಧೂತನು ಚಿಕ್ಕವನಿದ್ದಾಗ ಜಗಜ್ಜನನಿ ಆದಿಶಕ್ತಿಯೇ ತಾಯಿ ತಂದೆ ಸತ್ತ ಈ ಮಗನಿಗೆ ಅಣ್ಣ ತಮ್ಮಂದಿರು ಬಿಟ್ಟು ಹೋದಾಗ 2 ಕಾಲನ್ನ ಚಾಚಿ 12 ಭುಜದಿಂದ ಕೈಕಾಲು ತಿಕ್ಕಿ ಎಣ್ಣೆ ಹಚ್ಚಿ ಎರೆದು ದೊಡ್ಡವನನ್ನ ಮಾಡಿ ಶಾಲೆಗೆ ಕರೆದುಕೊಂಡು ಹೋಗಿ ಶಾಲೆಯಲ್ಲಿ ಬಿಟ್ಟಾಗ ಅಮ್ಮನ ಕೈತುತ್ತು ತಿಂದವನಲ್ಲ, ಜಗದಮ್ಮನ ಅಮ್ಮ ಅಲ್ಲ, ಜಗದಮ್ಮನ, ಜಗದಾಂಬೆಯ ತುತ್ತು ತಿಂದು ಬೆಳೆದಂತ ಈತನಿಗೆ ಶಾಲೆಯಲ್ಲಿ ಇರುವಂತಹ ಹುಡುಗರು ಆಟಕ್ಕೆ ಕರ್ಕೊಳ್ತಾ ಇಲ್ಲ, ಗೋಲಿ ಆಡೋದಕ್ಕೆ. ನಾನು ಆಟಕ್ಕೆ ಬರ್ತೀನಿ, ನಾನು ಕರ್ಕೊಳ್ಳೋ ಗೋವಿಂದ ಅಂತಂದ್ರೆ, ನಿನ್ನ ತಂದೆ ಯಾರು ಅಂತ ನಮಗೆ ಗೊತ್ತೇ ಇಲ್ಲ. ನನ್ನ ತಂದೆ ಚಿದಂಬರಾಯರು, ಇವನ ತಂದೆ ಗೋವಿಂದ ಪಂತರು. ನಿಮ್ ತಂದೆ ಹೆಸರೇನು? ನಿನ್ ತಂದೆ ಯಾರು? ತಂದೆ ಇಲ್ಲದೆ ಹುಟ್ಟಿದವನು ನೀನು ಅಂತಂದು ಕುಟುವಾಗಿ ನೋಡಿದಾಗ ತಂದೆ ಇಲ್ಲದೆ ಹುಟ್ಟಿದವನು ನೀನು, ಕಾರಣ ಆಟಕ್ಕೆ ಬೇಡವಾ? ತಂದೆ ಇಲ್ಲದೆ ಹುಟ್ಟಿದ್ದೇನೆ. ಅಯ್ಯೋ ತಾಯಿ ಜಗದಮ್ಮ, ಜಗನ್ಮಯಿ, ಜಗನ್ಮಾತ, ಆದಿಶಕ್ತಿ ಅಂಬೆ, ದಿನನಿತ್ಯವೂ ನೀನು ಹೊರಗಡೆ ಬಂದು ಭೇಟಿ ಆಗ್ತಾ ಇದೀಯಾ? ನನ್ನ ತಂದೆಯನ್ನು ಕರ್ಕೊಂಡು ತೋರಿಸೇ ಇಲ್ಲ. ಸತ್ಯವಿದೇವರ ಮಾತು, ನನಗೆ ಆ ತಂದೆಯನ್ನು ತೋರಿಸುವಂತ ಗುರುಕುಲದಿಂದ ಈಗಿರುವ ಸದ್ಯ ಅಂಬಾನ ಮಠ ಅಂತೀವಿ. ಸಿಂಧನೂರಿನಿಂದ ಶಿರಗುಪ್ಪಾದ ಅಡ್ಡರೋಡಿನಲ್ಲಿ ಹೋದಾಗ ಬಲಭಾಗದಲ್ಲಿ ಈ ತುಂಗಭದ್ರಾ ನದಿಯ ತೀರದಲ್ಲಿ ಸಿದ್ಧ ಪರ್ವತ ಅಂತೀನಿ, ದೊಡ್ಡದಾದ ಬಂಡೆಯ ಮೇಲೆ ಹೋಗಿ ನಿಂತಿದ್ದಾನೆ ಚಿದಾನಂದ. ಜಗನ್ಮಯಿ ತಾಯೇ ರಾಜರಾಜೇಶ್ವರಿ, ಮಾತೆ ತಂದೆ ಇಲ್ಲದೆ ಹುಟ್ಟಿದೆ ಎಂಬುವ ಈ ದುರ್ವಿವಾದವನ್ನು ಕೇಳಿ
ನನ್ನ ಮನವು ಕುಂದು ಹೋಗಿದೆ ಮಾತಾ. ಕಾರಣ 3 ಸಾರಿ ಕೋಡು ಗಲ್ಲಿನ ಮೇಲೆ ನಿಂತು ಓದುತ್ತೇನೆ. ಅಮ್ಮ, 1 ಸಾರಿ ಒದರಿದ ಕೂಗಿದ ಬರೆಲ್ಲ ಮಾತೆ. ಮಾತಾ ಬಾರೆ, ಬರಲಿಲ್ಲ. ಸುಮಾರು 50 ಫೂಟ್ ಎತ್ತರ ಇದೆ ಆ ಕೋಣಗಲ್ಲು. ಅದರ ಮೇಲಿಂದ ಜಗದಮ್ಮ ಎಂದು ಹಾಡಿದರೆ ತಾಯಿ ಪ್ರತ್ಯಕ್ಷರಾಗಿದ್ದಾಳೆ. 18 ಕೈಗಳ ಮೇಲೆ 18 ಕೈಗಳ ಮೇಲೆ ತೊಟ್ಟೆಲದಲ್ಲಿ ಮಲಗಿದ್ದಾನೆ. ಕಣ್ಣು ತೆಗೆದು ನೋಡಿದ. ಯಾರು ಯಾರಮ್ಮ? ಯಾರು ತಾಯೇ? ನಮ್ಮವ್ವ ನೀನಲ್ಲ. ಕಾರಣ ಸಾದಾವೇಶದಿಂದ ಬಂದು ನಿತ್ಯವೂ ಆ ತಾಯಿ ಇವನಿಗೆ ಉಣಿಸಿ ಹೋಗ್ತಾ ಇದ್ಲು. ಈ ದಿವ್ಯವಾದ ರೂಪ ಜಗದಂಬಾ ಮಾತೆಯ ರೂಪವನ್ನ ಕಂಡು ಅವನಿಗೆ ಗುರುತಲಾರ್ದಾಗಿದೆ. ಆಗ ಅನಿಷ್ಟ ತಾಯಿಗೆ ಆವೇಶದಲ್ಲಿ ನನ್ನ ಮೂಲ ವೇಷದಲ್ಲಿ ಬಂದಿದ್ದೇನೆ. ಆದ್ದರಿಂದ ಇವನ ಹತ್ರ ಹೋಗುವ ವೇಷವನ್ನು ತಕ್ಕೊಳ್ಬೇಕು ಅಂತಂದು ಪ್ರತ್ಯಕ್ಷವಾಗಿ ಚಿದಾನಂದನನ್ನ ಎತ್ತಿ ಹಿಡಿದು ಹೇಳಿದಳು. ನೋಡಪ್ಪ, ನಾನೇ ಯಾಕೆ ಕರೆದೆ? ದಿನನಿತ್ಯವೂ ನೀನು ಓರ್ವಳೆ ಬಂದು ನನಗೆ ಪ್ರತ್ಯಕ್ಷವಾಗ್ತಾ ಇದೆಯಾ. ಆದರೆ ತಾಯೇ, ನನಗೆ ನನ್ನ ಅಪ್ಪನನ್ನ ತೋರಿಸೇ ಇಲ್ವಲ್ಲಮ್ಮ ಮಾತಾ. ನನಗೆ ನನ್ನ ತಂದೆ ಇಲ್ಲದೆ ಹುಟ್ಟಿರುವನು ಎಂದು ನಿಂದೆಯನ್ನು ಮಾಡ್ತಾ ಇದ್ದಾರೆ. ಕಾರಣ ನೀನು ನನಗೆ ನಮ್ಮ ಅಪ್ಪನನ್ನು ತೋರಿಸುವಂದಾಗ ಜಗದಂಬ ಹೇಳಿದಳು, ನಿನ್ನ ತಾಯಿ ಹಡೆದವಳು ನಾನಲ್ಲ, ಪಡೆದವಳು. ನಿನ್ನನ್ನ ಹೆತ್ತವಳು ಸತ್ತಾಗ ಸತ್ತು ನೀನು ಹೋಗಬಾರದು ಎಂದು ನಾನು ಮೂಲ ರೂಪದಿಂದ ಬಂದು ನಿನ್ನ ಸೇವೆ ಮಾಡಲಿಲ್ಲವು. ನಿನ್ನನ್ನ ಈಗ ಜೋಪಾನ ಮಾಡಿ ಕೊಟ್ಟವಳು ಸಾಕ್ಷಾತ್ ಈ ಜಗದಂಬೆ, ಜಗಜ್ಜನನಿ, ಶಿವನ ಸತಿ ಪಾರ್ವತಿ. ನಾನು ನಿತ್ಯ ಮುತ್ತೈದೆ ಕಣೋ ಅಂದಾಗ, ಹಾಗಾದರೆ ಶಿವನನ್ನು ತೋರಿಸು. ಶಿವನನ್ನು ತೋರಿಸುವ ಹಕ್ಕು ಗುರುವಿಗೆ ಮಾತ್ರ ಇದೆ, ಗುರುವಿಗೆ ಮಾತ್ರ. ಹಾಗಾದ್ರೆ ಗುರು ಯಾರು? ಈ ಹರಿಯುವ ತುಂಗಭದ್ರಾ ನದಿಯ ದಂಡೆಯ ಆಚೆ ಭಾಗದಲ್ಲಿ ಇರುವ ಮಹಾತ್ಮನಾದ ಕೊಂಡಯ್ಯ ಅನ್ನುವ ಶಿವಾನಂದ ರಾಜಯೋಗಿ ಅನ್ನುವಂತಹ ಮಹಾತ್ಮನಿದ್ದಾನೆ. ನಿನ್ನನ್ನ ಅವನು ಕೊಂಡುಕೊಂಡು ತನ್ನ ಮಗನನ್ನಾಗಿ ನಿನ್ನ ಕಲಿಸುವುದಕ್ಕಾಗಿ ಅವನಿಗೆ ಬಂದಿದ್ದು ಹೆಸರು ಕೊಂಡಯ್ಯ. ಅವನ ಮೂಲ ಹೆಸರು ಯೋಗಿಗಳಲ್ಲಿ ರಾಜನಾಗಿರುವ ಶಿವಾನಂದ ರಾಜಯೋಗಿ. ಅವನ ಹತ್ರ ಹೋಗು. ಜಾತಿಯಲ್ಲಿ ಏಳೆಗರಾವ, ಜಾತಿನ ಪೂಜು ಸಾಧುಂಕಿ. ಸತ್ಪುರುಷರಿಗೆ ಸಾಧುಗಳಿಗೆ ಜಾತಿಯ ಭೇದವಿಲ್ಲ. ಹೋಗುವನ ಹತ್ರ ವಿದ್ಯಾ ವಿಶಾರದನಾಗುವಂತ ಕಲಿಸಲಿಕ್ಕೆ ಕಳಿಸಿದಾಗ ಜಗದ ಮಕ್ಕಳಪ್ಪ ಜಗದಂಬೆ ಅವನನ್ನ ಕಳಿಸಿದಾಗ ಚಿದಾನಂದ ಅವಧೂತನ ಬಂದಿದ್ದನ ನೋಡಿ 12 ವರ್ಷ ಇಟ್ಟುಕೊಂಡು ಅವನಿಗೆ ಒಂದು ಕರಾರು ಏನಿತ್ತು ಅಂತಂದ್ರೆ ಈಚಲು ಮುಳ್ಳ ಹಾಸ್ಕೊಳ್ಳೋದು, ಈಚಲು ಮುಳ್ಳ ಹೊಚ್ಕೊಳ್ಳೋದು, ತಿರ್ಕೊಂಡು ತಿನ್ನೋದು. ತಂದಿದ್ರಲ್ಲಿ ನಮಗೆ ನೀ ಕೊಟ್ಟು ಉಣಬೇಕು, ಉಳಿದ್ರೆ ಉಣಬೇಕು, ಇಲ್ಲದ ಉಪವಾಸ ಇರಬೇಕು. ಆ ಕರಾರ್ ಒಂದು ಪಟ್ಟು 12 ವರ್ಷ ಅವರ ಹತ್ರ ಇದ್ದು ವಿದ್ಯಾ ಕಲಿತು ಅವ್ರು ಸೇವಾ ಮಾಡಿದಾಗ ಕೊನೆಗೆ ಅಂತಃಕರಣ ಆತಂತ ಗುರುವಿಗೆ ಆ ತಕ್ಷಣವೇ 2 ಹಸ್ತಗಳನ್ನು ಅವನ ಮೇಲೆ ಇಟ್ಟು, ನಿನಗೆಲ್ಲ ವೇದಗಳು, 6 ಶಾಸ್ತ್ರಗಳು, 18 ಪುರಾಣಗಳು ಎಲ್ಲವೂ ಬರಲಿ ಅಂತ ಆಶೀರ್ವಾದ ಮಾಡಿದರು ಗುರುಗಳು. ಆಗ ಆಶೀರ್ವಾದ ಪಡೆದವನು, ಗುರುಗಳೇ ನಿನ್ನ ಆಶೀರ್ವಾದ ನನಗೆ ಸದಾ ಕಾಲ ಇರಲಿ. ಸತ್ತು ಚಿತ್ತು ಆನಂದ ಪರಿಪೂರ್ಣ ಬ್ರಹ್ಮನಾದ ನಿನಗೆ, ಸತ್ತು ಚಿತ್ತು ಆನಂದ ಪರಿಪೂರ್ಣ ಬ್ರಹ್ಮನಾದ ನಿನಗೆ ಹೆಸರು ಜಂಕಣ್ಣವಲ್ಲವು, ಸಚ್ಚಿದಾನಂದ ಚಿದಾನಂದನಾಗಲಿ ಅಂತ ಕಳಿಸಿದಾಗ ಸಿದ್ಧ ಪರ್ವತದಲ್ಲಿದ್ದು ಈ ದೇವಿ ಪುರಾಣ ಲೌಕಿಕರಿಗೆ ಏನು ಬೇಕಂತೇವೆ ಬೇಡಿದ್ದು ಕೊಡುವ ಕಲ್ಪವೃಕ್ಷ ಚಿಂತಾಮಣಿ ಕಾಮಧೇನು. ಇದನ್ನ ಆ ತಾಯಿ ಪುರಾಣ ಬರದ. ಇನ್ನು ನಿಮಗೆ ಜ್ಞಾನ ಬೇಕು ಅಂದ್ರೆ ಜ್ಞಾನ ಸಿಂಧು ಬರದ. ಎರಡೂ ತಿಳ್ಕೊಳ್ಳೋದಕ್ಕೆ ಅಂಕಲಿಪಿ ಇದ್ದಂಗ ಅಲ್ಪಾಬಿಟಿಕ್ಸ್ ಕಲಿಯೋಗಿ ಹಾಗಿರುತ್ತೋ
ಹಾಗೆ ಅಂಕಲಿಪಿಯಂತೆ ಪಂಚೀಕರಣ ಅಂತ ಬರದ ಇನ್ನ ಸಿದ್ಧಿ ತಾಂತ್ರಿಕರಿಗೆ ಮಾಂತ್ರಿಕರಿಗೆ ದಶಮಾತಾ ದಶ ವಿದ್ಯಾ ಅನ್ನುವಂತಹದ್ದೇನೈತಿ ಯಾಂತ್ರಿಕರಿಗೆ ಮಾಂತ್ರಿಕರಿಗೆ ಇಂಥದ್ದು ಕಲಿಯುವುದಕ್ಕಾಗಿ ಬಗಳಾಂಬಾ ಸ್ತೋತ್ರವನ್ನ ಯಾವ ಮಂತ್ರ ಬೇಡ ಬಗಳಾಂಬಾ ಸ್ತೋತ್ರ ನಿತ್ಯ ಓದಿದ್ರೆ ಎಲ್ಲಾ ವಿದ್ಯೆ ತಾವ ಕಾಲ ಬಂದ್ಬಿಡ್ತಾ ಅಂತಹದ್ದನ್ನ ಬರೆದ ಚಿದಾನಂದ ಅವಧೂತರು ಬರೆದ ಈ ಪುರಾಣ ಬಹಳ ದೊಡ್ಡದದ. ಇದರ ವಿಷಯವನ್ನ 7 ಗಂಟೆಗೆ ನಾಳೆ ಶುರು ಮಾಡಿ 9 ತನ ಹೇಳ್ತೇನೆ. 7ರಿಂದ ಶುರು ಮಾಡಿ 9ರವರೆಗೆ ಹೇಳ್ತೇನೆ. ಆದ್ದರಿಂದ ಈ ಯಾವ ಹಿರಿಯರಿಗೆ ನಾನು ಹೇಳಿದ್ದೆ ಮಳೆ ಬರ್ತಾ ಇದೆ ಏನ್ರಿ, ಇಲ್ಲ. ಹಾಗಾದ್ರೆ ಮೇಘರಾಜ ಕೃಪಾ ಮಾಡ್ಯಾನ ನಮ್ಗ. ಆದ್ದರಿಂದ 10 ನಿಮಿಷ ಅಲ್ಲ 30 ನಿಮಿಷ ಹೇಳ್ತೇನೆ. 10ಕ್ಕೆ ಮುಗಿಸಂತಿದ್ರು ಪಾಪ ಅವರಿಗೆ, ಉಂಡೋಗರಿಗೆ, ಅದನ್ನು ತೊಳೆದಿಡೋರಿಗೆ, ತಾಟ ಎಲ್ಲರ ಉಂಡು ಒಕ್ಕಟ್ಟು ಹೋದವರಿಗೆ, ಒಕ್ಕಟ್ಟಿಟ್ಟೊಂದು ತೊಳೆಯವರಿಗೆ, ಬಹಳ ಪಜಿತಿ ಅದು ನಡೆಸೋರಿಗೆ. ಇದು ದೊಡ್ಡ ರಥ ಇದು. ಅದಕ್ಕೆ ನೀವು ಉಂಡು ಹೋಗುವಾಗ ಎಲೆ ವ್ಯವಸ್ಥೆ ಇದೆಯೋ ಊಟದ್ದು ತಟ್ಟೆ ಗಂಗಾಳ ವ್ಯವಸ್ಥೆ ಇದೆ. ನೀವೆಲ್ಲಾದ್ರೂ ಒಂದು ತಾಟು ಹೋದ್ರೆ 120 150 ದಂಡ ಕೊಡೋದು ಮತ್ತೆ ನಾವೆಲ್ಲರೂ ಹೆಚ್ಚಿದ ಮಾಡಬೇಕು. ಅದಕ್ಕೆ ನಿಮ್ಗೆಲ್ಲರಿಗೂ ತಿಳಿಸಿ ಹೇಳ್ತೇನೆ, ಯಾರು ಪ್ರಸಾದ ಹೆಚ್ಚಿನ ನಡೆಸ್ಕೊಳ್ಬೇಡ್ರಿ, ಹಾಳ ಮಾಡಬೇಡ್ರಿ, ತಟ್ಟೆ ಎಲ್ಲಾದ್ರೂ ಒಗಿಬೇಡ್ರಿ, ಉಂಡೋರು ತೊಳೆದು ಹೋಗುವಂತಹ ವ್ಯವಸ್ಥೆ ಆಗಲಿ ಅಂತ ನಿಮ್ಮೆಲ್ಲರಿಗೂ ಹೇಳ್ತಾ ಇವತ್ತಿನ ಮಹಾಪ್ರಸಾದದ ಜ್ಞಾನದಾಸೋಹ ಅನ್ನದಾಸೋಹ ಕ್ಷಮಿಸಿ ಅನ್ನದಾಸೋಹವನ್ನ 1ನೇ ದಿನವಾದ ಶೈಲಪುತ್ರಿಯ ಸಂಕಲ್ಪವನ್ನು ಮಾಡಿದ ನಮ್ಮ ಓಣಿಯವರೇ ಆಗಿರ್ತಕ್ಕಂತಹ ಹಿರಿಯರಾದ ಶ್ರೀ ನಾಗರಾಜ್ ಪ ಇಂಗಳಿಗೆ ನಾಗರಾಜ್ ಪ ಇಂಗಳಿಗೆಯವರು ವೇದಿಕೆಯ ಮೇಲೆ ಬಂದು ತೃತೀಯ ವರ್ಷದ ಶ್ರೀ ಬಂಡಿ ಮಹಾಕಾಳಿ ದೇವಿಯ ಪುರಾಣ ಕಾರ್ಯಕ್ರಮದ ಮೊದಲನೇ ದಿನದ ಅನ್ನ ಪ್ರಸಾದ ಸೇವೆಯನ್ನು ಮಾಡಿದಂತ ಶ್ರೀ ನಾಗರಾಜ್ ಇಂಗಳಿಗೆ ಹಾಗೂ ಅವರ ದಂಪತಿಗಳು ಈ ವೇದಿಕೆ ಮೇಲೆ ಆಗಮಿಸಬೇಕು. ಪೂಜ್ಯ ಶಾಸ್ತ್ರಿಯವರಿಂದ ಹಾಗೂ ಕಮಿಟಿ ವತಿಯಿಂದ ಅವರಿಗೆ ಸನ್ಮಾನ, ಪೂಜ್ಯ ಶಾಸ್ತ್ರಿಯವರಿಂದ ಆಶೀರ್ವಾದ ಇರುತ್ತದೆ. ಇವತ್ತಿನ ಪ್ರಸಾದ ಸೇವೆಯನ್ನು ಮಾಡಿದಂತ ಶ್ರೀ ನಾಗರಾಜ್ ಇಂಗಳಿಗೆ ಹಾಗೂ ಸಹ ಕುಟುಂಬದವರಿಗೆ ಆ ತಾಯಿ ಬನ್ನಿ ಮಹಾಕಾಳಿ ದೇವಿ ಸಕಲ ಆಯುಧ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಇನ್ನೂ ಮುಂದೆ ಇಂತ ಸೇವೆ ಮಾಡುವಂತ ಶಕ್ತಿ ಕೊಡಲಿ ಅಂತಂದು ಹೇಳ್ತಾ ಆ ದಂಪತಿಗಳು ಈ ವೇದಿಕೆ ಮೇಲೆ ಬಂದು ಈ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕಂದ್ರೆ ಅವರೆಲ್ಲ ವಿನಂತಿಸಿಕೊಳ್ತೇನೆ. ಅವರಿಗೆ ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರ ಅವರೊಂದು ಗೌರವ ಸಲ್ಲಿಸೋಣ. ದಯವಿಟ್ಟು ನಾಗರಾಜ್ ಇಂಗಳಿಗೆ ಅವರು ಈ ಒಂದು ವೇದಿಕೆ ಮೇಲೆ ಆಗಮಿಸಬೇಕು. ನಮ್ಮ ಸಭಿಕರು ಆ ಒಂದು ವ್ಯವಸ್ಥೆಯನ್ನ ಮಾಡ್ಬೇಕಂತಂದವರೆಲ್ಲ ವಿನಂತಿಸಿಕೊಳ್ತೇವೆ. ಹಾಗೂ ಆರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಅವರಿಗೆ ಮುಂದಿನ ನಿರ್ಮಾಣದಲ್ಲಿ ಇಂಥ ಸೇವೆ ಮಾಡುವಂತ ಹೆಚ್ಚು ಹೆಚ್ಚು ಶಕ್ತಿಯ ತಾಯಿ ಕರುಣಿಸಲಿ ಅಂತ ಹೇಳ್ತಾ ಈಗ ಜ್ಞಾನ ದಾಸೋಹ ಏನಪ್ಪ ಇದು ಈ ಸಲ ಜ್ಞಾನ ದಾಸೋಹ ಅಂತಂದು राजराजेश्वरी माता की